ಮಹೋನ್ನತನಾದಂತ ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಮುಂಜಾನೆಯ ಸಬ್ಬತ್ತಿನ ಬೆಳಗಿನಲ್ಲಿ ಕರ್ತನನ್ನ ಸ್ತುತಿಸಲು ಕೊಂಡಾಡಲು ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ಈ ಬೆಳಿಗ್ಗೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವ ಹಾಗೆ ನಾವು ಪ್ರಾರ್ಥನೆಯಲ್ಲಿ ಹೋಗೋಣ. ಸಹೋದರ ಜಾನ್ ಡೇವಿಡ್ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಿಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧನು ನಮ್ಮೆಲ್ಲರ ಕುರುಬನಾದ ಪರಲೋಕದ ನಮ್ಮ ತಂದೆಯೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ಬೆಳಗಿನ ಜಾವದಲ್ಲಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವಿದ್ದೇವೆ. ಎಷ್ಟೋ ಒಂದು ಮನೋಹರವಾಗಿದೆ ಅಪ್ಪ ತಂದೆ. ನಮ್ಮನ್ನು ನಿನ್ನೆ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು ಕೊಟ್ಟು ಸುಖಕರವಾದ ನಿದ್ರೆಯನ್ನು ಕೊಟ್ಟು ನಮ್ಮನ್ನು ಎಚ್ಚರವಾಗಿದ್ದು ಈ ಪ್ರಾರ್ಥಿಸಿ ಎಂಬ ಕೂಟಕ್ಕೆ ಹೌದು ನಮ್ಮನ್ನು ಕರೆದುಕೊಂಡು ಬಂದು ಅನುದಿನದ ಮನ್ನವನ್ನು ನಿನ್ನ ಸೇವಕರ ಮುಖಾಂತರ ನೀನು ನಮಗೆ ಕೊಡುತ್ತೀಯ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಹೌದಪ್ಪ ತಂದೆ, ನಮ್ಮ ದೇವರು ನೀನು ಒಳ್ಳೆಯವನು. ಯಾವಾಗಲೂ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರು, ಒಳ್ಳೆಯದನ್ನೇ ಮಾಡಿದ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನಪ್ಪ. ನಮ್ಮ ರಕ್ಷಕನು, ನಮ್ಮ ಒಡೆಯನು ನೀನು ತಂದೆ. ನಮ್ಮ ಕೋಟೆಯು, ನಮ್ಮ ಬಂಡೆಯು, ನಮ್ಮ ಗುರಾಣಿಯಪ್ಪ, ನಮ್ಮ ಸಹಾಯಕನು, ನಮ್ಮ ವಿಮೋಚಕನು, ನಮ್ಮ ಆರೋಗ್ಯದಾಯಕನು ಎಲ್ಲ ನೀನೇ ತಂದೆ. ನಿನಗೆ ಸ್ತೋತ್ರ ಅಪ್ಪ ತಂದೆ. ಇದೊಂದು ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಆರಿಸಿ ನಮ್ಮ ಒಂದು ಸಣ್ಣ ಹಿಂಡನಾಗಿ ಅಪ್ಪ ಈ ಲೋಕದಲ್ಲಿ ಇಟ್ಟು ನೀವು ಪರಲೋಕ ಸಂಸ್ಥಾನದವರಂತ ನಮಗೆ ಹೆಸರಿಟ್ಟು ಆ ಮಂದೆ ಮುಖಾಂತರ ನೀನು ಮಹಿಮೆ ಹೊಂದುತ್ತಿರೋದಕ್ಕಾಗಿ ಸ್ತೋತ್ರ. ಹೌದಪ್ಪ ತಂದೆ, ನಾವು ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಿನ್ನ ವಾಕ್ಯ, ನಿನ್ನ ಮಾತು, ಹೌದಪ್ಪ ನೀನು ನಮ್ಮ ಜೀವಿತದಲ್ಲಿ ಇದ್ದು ನಮ್ಮನ್ನು ನಡೆಸುತ್ತೀಯ. ನಿನಗೆ ಸ್ತೋತ್ರ. ನಿನ್ನ ಮಕ್ಕಳ ಮಧ್ಯದಲ್ಲಿ ನಮ್ಮನ್ನು ಇಟ್ಟಿದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ, ಮಹಿಮೆಯನ್ನು ಸಲ್ಲಿಸ್ತೇನೆ ಅಪ್ಪ ತಂದೆ. ಪರಿಶುದ್ಧ ದೇವರೇ, ನಿನಗೆ ಸ್ತೋತ್ರ. ಈ ದಿವಸದಲ್ಲಿ ಬಂದು ಬರುವಂತಹ ಎಲ್ಲರನ್ನು ನಿನ್ನ ಕರಗಳಿಗೆ ಸಮರ್ಪಿಸಿ ನಾನು ಪ್ರಾರ್ಥಿಸುವರಾಗಿದ್ದೇವೆ ಅಪ್ಪ ತಂದೆ. ಎಲ್ಲರ ಜೀವಿತದಲ್ಲಿ ನಿನ್ನ ಸೇವಕರ ಮುಖಾಂತರ ನೀನು ಮಾತನಾಡು. ಹೌದಪ್ಪ ತಂದೆ, ನಿನ್ನ ವಾಕ್ಯಗಳು ಹೇಳುವಂತ ಸಂದರ್ಭದಲ್ಲಿ ಮನಸ್ಸಿಟ್ಟು ನಾವು ಕೇಳುವ ಹಾಗೆ ನಮ್ಮ ಹೃದಯದಲ್ಲಿ ಅಪ್ಪ ತಂದೆ ಅದನ್ನು ಬಚ್ಚಿಟ್ಟುಕೊಂಡು ನಮ್ಮ ಜೀವಿತವನ್ನ ಅಪ್ಪ ತಂದೆ ಆ ವಾಕ್ಯದೊಂದಿಗೆ ನಮ್ಮ ಜೀವಿತವನ್ನು ಆ ವಾಕ್ಯಗಳನ್ನು ಜೀರ್ಣಿಸಿಕೊಂಡು ಆ ವಾಕ್ಯದ ಕಡೆಗೆ ಅಪ್ಪ ತಂದೆ ನಮ್ಮ ಜೀವಿತವನ್ನು ನಡೆಸುವಂತೆ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಕೊನೆಯ ಕಾಲದಲ್ಲಿ ನಾವು ಇದ್ದೇವಪ್ಪ ತಂದೆ, ನಿನ್ನನ್ನು ಮಾತ್ರ ನಾವು ನಂಬಿದ್ದೇವೆ. ಮನುಷ್ಯ ಮಾತ್ರದಲ್ಲಿ ನಮಗೆ ಯಾವುದೇ ನಂಬಿಕೆ ಇಲ್ಲಪ್ಪ. ನಿನ್ನಲ್ಲಿ ಮಾತ್ರ ನಮಗೆ ನಂಬಿಕೆ ಇರುವುದು. ನಮ್ಮ ರಕ್ಷಕನು, ನಮ್ಮ ಒಡೆಯನು ನೀನು ತಂದೆ. ನಮ್ಮ ಎಲ್ಲಾ ವಿಷಯಗಳು ಅಪ್ಪ ತಂದೆ ನಿನಗೆ ಸಮರ್ಪಿಸ್ತೇವಪ್ಪ ತಂದೆ. ನೀ ನಮ್ಮನ್ನು ಹೌದಪ್ಪ ನಡೆಸಿ ನಮ್ಮನ್ನು ಹೌದಪ್ಪ ತಂದೆ ನಿನ್ನ ನಾಮದ ಮಹಿಮೆಗೋಸ್ಕರ ನಮ್ಗೆ ಉಪಯೋಗಿಸಿ ನಿಂಗೆ ಸ್ತೋತ್ರ. ಅವಕಾಶಗಳನ್ನು ಕಲ್ಪಿಸಿ ಕೊಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ಯಾವಾಗಲೂ ನಿನ್ನ ಮಾತುಗಳು, ನಿನ್ನ ಪ್ರಾರ್ಥನೆಗಳು ನಮ್ಮ ಬಾಯಲ್ಲಿ ನಾವು ಮೆಲುಕು ಹಾಕುತ್ತಾ ನಾವು ಜೀವಿಸುವಾಗಿ ನೀನು ನಮ್ಮನ್ನು ನಡೆಸಬೇಕು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನಪ್ಪ ತಂದೆ. ನಿನಗೆ ಸ್ತೋತ್ರವಾಗ್ಲಿ, ನಿನಗೆ ಮಹಿಮೆ ಆಗಲಿ ಅಪ್ಪ. ಎಷ್ಟೋ ಮಂದಿ ಅಪ್ಪ ತಂದೆ ನಿನ್ನ ವಾಕ್ಯ ಹೇಳುತ್ತೆ, ಈ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ನಿನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟು ಆತ ನಂಬ ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂದು ಹೌದಪ್ಪ ತಂದೆ ನಿನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಆತ ನಂಬುವ ಒಬ್ಬ ಯಾರು ನಾಶವಾಗಬಾರದು ಅಂತಪ್ಪ ತಂದೆ ನಿನ್ನ ಯೋಜನೆ ಇಟ್ಟಿದೆ. ಅದಕ್ಕಾಗಿ ಸ್ತೋತ್ರ. ಯಾರ ನಾಶನದಲ್ಲಿ ಸಂತೋಷ ಪಡುವ ದೇವರು ನೀನಲ್ಲಪ್ಪ. ಯಾರ್ಯಾರು ನಿನ್ನನ್ನು ಅಂಗೀಕರಿಸಿದರು ಹೇಳಿದ್ರೆ ನಿನ್ನ ಹೆಸರಲ್ಲಿ ನಂಬಿಕೆ ಇಟ್ಟರವರಿಗೆ ದೇವರ ಮಕ್ಕಳಾಗುವ ಭಾಗ್ಯವನ್ನು ಕೊಟ್ಟಿದ್ದು. ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ಇವತ್ತು ನಾವು ನಿಮ್ಮ ಮಕ್ಕಳಾಗಿದ್ದೇವೆ ಅಪ್ಪ ತಂದೆ ಅಂತ ಕೂಗುವ ಆ ಭಾಗ್ಯವನ್ನು ನಮಗೆ ನೀನು ಕೊಟ್ಟಿದ್ದೀ. ನಿನಗೆ ಸ್ತೋತ್ರವಾಗ್ಲಿ, ಮಹಿಮೆ ಆಗ್ಲಿ. ಹೌದಪ್ಪ ತಂದೆ, ನಮ್ಮ ಬಂದಂತ ಎಲ್ಲಾ ಕುಟುಂಬಗಳನ್ನಪ್ಪ ತಂದೆ ಬರುವಂತ ಎಲ್ಲಾ ಕುಟುಂಬಗಳನ್ನಪ್ಪ ತಂದೆ ನಿನ್ನ ಕರೆಗಳಿಗೆ ಸಮರ್ಪಿಸಿ ಎಲ್ಲರ ಜೀವಿತದಲ್ಲಿ ನೀನು ಕಾರ್ಯ ಮಾಡಿ ಎಲ್ಲರನ್ನು ಆಶೀರ್ವದಿಸು. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರನ್ನು ಆಶೀರ್ವದಿಸು. ಇವತ್ತು ವಾಕ್ಯಗಳನ್ನು ಕೊಡುವಂತ ನಿನ್ನ ಸೇವಕರನ್ನು ವಿಶೇಷವಾಗಿ ನೀನು ಆಶೀರ್ವದಿಸಬೇಕಂದ್ರೆ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನಪ್ಪ ತಂದೆ. ಅವರ ಮಾತುಗಳು ಹೌದಪ್ಪ ನಿನ್ನ ಮಾತು ನಿನ್ನ ಕೃಪಾ ಸಿಂಹಾಸನದಿಂದ ಅದು ಬರಲಿ. ಅವರ ಬಾಯಿಗೆ ಬಾಯಿ ಆಗಿದ್ದಪ್ಪ ತಂದೆ ನೀನು ನಮ್ಮ ಜೀವಿತದಲ್ಲಿ ನೀನು ಮಾತನಾಡು. ಈ ಒಂದು ಕೂಟದ ಹೌದಪ್ಪ ತಂದೆ ಒಡೆತನವನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ
ಪ್ರಾರಂಭದ ಕೊನೆಯವರೆಗೆ ನೀನು ನಮ್ಮ ಜೊತೆಗಾರನಾಗಿದ್ದು ನಮ್ಮ ಮಧ್ಯದಲ್ಲಿ ಇದ್ದು ಅದ್ಭುತ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮಾಡಲು ಶಕ್ತನಾದ ದೇವರೇ, ನಿನ್ನ ವಾಕ್ಯಗಳನ್ನು ಕೇಳುವ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ಆ ವಾಕ್ಯಗಳು ಮಾತನಾಡಲಿ. ಹೌದು, ಹಾಗೆ ನಮ್ಮ ಜೀವಿತವನ್ನು ಬದಲಾಯಿಸಲಿ ಅಂತ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ಹಾಗೆ ಮುಂದಿನ ಜೀವಿತದಲ್ಲಿ ನಿನಗೆ ಅಂದಪ್ಪ ತಂದೆ, ನಿನ್ನ ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಪ್ರಕಾಶವುಳ್ಳವರಾಗಿ ಜೀವಿಸಲು ಹೌದಪ್ಪ ನೀನು ನಮ್ಮನ್ನು ನಡೆಸು. ನಿನ್ನೆ ನೋಡಿದವರು ಪ್ರಕಾಶ ಹೊಂದಿದರು ಅಂತ ಹೇಳುವಾಗ ಆ ಪ್ರಕಾಶವನ್ನು ನಮ್ಮ ಜೀವಿತದಲ್ಲಿ ನೀನು ಇಟ್ಟು ನಮ್ಮ ನಡೆಸಂತ ಬೇಡಿಕೊಳ್ಳುತ್ತೇನೆ. ಎಲ್ಲ ನಿನ್ನ ಕರಗಳಿಗೆ ಸಮರ್ಪಿಸ್ತೇನಪ್ಪ ತಂದೆ. ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರನು ಎಲ್ಲವನ್ನು ಹೌದಪ್ಪ ತಂದೆ ನೀನು ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸಲ್ಲಿಸಿ ನಾನು ಬೇಡುತ್ತೇನಪ್ಪ ತಂದೆ. ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಆಮೇನ್. ತುಂಬಾದಂತಹ ಪ್ರಾರ್ಥನೆಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಮ್ಮ ಸಭಾ ಸಂಗೀತಗಳಲ್ಲಿ 114ನೇ ಸಂಗೀತ, ಇದ್ದಾನೆ ಗಾನ ವೈದ್ಯನು ಕಟಾಕ್ಷವುಳ್ಳ ಯೇಸು, ಆರೋಗ್ಯ ಮಾಡಬಲ್ಲನು ಸುಕ್ಷೇಮ ಇಲ್ಲಿ ಕೇಳು. 114ನೇ ಸಂಗೀತವನ್ನ ಮಾಡಿಕೊಳ್ಳೋಣ. ಇದ್ದಾನೆ ಗಾನ ವೈದ್ಯನು ಕಟಾಕ್ಷವುಳ್ಳ ಯೇಸು, ಆರೋಗ್ಯ ಮಾಡಬಲ್ಲನು ಸುಕ್ಷೇಮ ಇಲ್ಲಿ ಕೇಳು. ಇಂಪಾದ ಸ್ವರವೇ ಆತಿರಮ್ಯರಾಗವೇ, ಮುದ್ದು ಮುದ್ದು ಹೇಸರೇ ಏಸು ಪ್ರಿಯ ಏಸು, ನಿರ್ಭಯ ಶಾಂತಿ ಕೊಡುತ್ತೆ ಕ್ರಿಸ್ತೇಸು ವಿನಧಾನ, ಅನಂತ ಪರಿಮಳವೇ ಈ ಶ್ರೇಷ್ಠವಾದ ನಾಮ. ಇಂಪಾದ ಸ್ವರವೇ ಆತಿರಮ್ಯರಾಗವೇ, ಮುದ್ದು ಮುದ್ದು ಹೇಸರೇ ಏಸು ಪ್ರಿಯ ಏಸು. ಕೊಂಡಾಡಿರಿ ಸಮಸ್ತರೇ ಈ ದಿವ್ಯ ಮಿತ್ರನನ್ನು, ಆನಂದ ಪಟ್ಟು ಮಾನವೇ ಆರಾಧಿಸುವನು. ಇಂಪಾದ ಸ್ವರವೇ ಆತಿರಮ್ಯರಾಗವೇ, ಮುದ್ದು ಮುದ್ದು ಹೇಸರೇ ಏಸು ಪ್ರಿಯ ಏಸು. ಆಲೈಸಿ ಹಿರಿಕಿರ್ಯರೇ ಕ್ರಿಸ್ತೇಸು ನಿಮ್ಮ ಜೀವ, ನಮ್ಮಾತ್ಮದಾಪ್ತನಾಥನೇ ಸಮಾಧಿ ಜಯಿಸಿದಾತ. ಇಂಪಾದ ಸ್ವರವೇ ಆತಿರಮ್ಯರಾಗವೇ, ಮುದ್ದು ಮುದ್ದು ಹೇಸರೇ ಏಸು ಪ್ರಿಯ ಏಸು. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ದೇವರ ಸಂದೇಶವನ್ನ ಕೇಳಲಿಕ್ಕೆ ನಾವು ಹೋಗೋಣ. ಈ ದಿನ ನಮ್ಮ ಮಧ್ಯದಲ್ಲಿ ನಮಗೆ ಸಂದೇಶವನ್ನ ತರುವುದಕ್ಕೋಸ್ಕರ ನಮ್ಮ ಹಿರಿಯರಾದಂತ ಬೋಧಕರಾದಂತ ಪ್ರದೀಪ್ ಸುನಾ ಅವರು ಇದ್ದಾರೆ. ಕರ್ತನು ಅವರನ್ನ ಪ್ರತಿ ವಾರ ನಮ್ಮ ಜೊತೆಯಲ್ಲಿ ಇದ್ದು ನಮಗೆ ದೇವರ ಸಂದೇಶವನ್ನ ಹಂಚುವ ಹಾಗೆ ಬಲಪಡಿಸಿ ಅವ್ರನ್ನ ಮುನ್ನಡೆಸುತ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಈ ಬೆಳಿಗ್ಗೆಯೂ ಸಹ ಅವರು ಆತ್ಮನ ಬಲದಿಂದ ನಮ್ಮೊಟ್ಟಿಗೆ ಸಂದೇಶವನ್ನ ತರಲು ಸಿದ್ಧರಾಗಿರುವಾಗ ತಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪಾಸ್ಟರ್ ಪ್ರದೀಪ್ ಕುಮಾರ್ ಸುನಾ, ವಿ ವೆಲ್ಕಮ್ ಯು ಟು ಬ್ರೇಕ್ ದ ಬೆಡ್ ಆಫ್ ಲೈಫ್.
Praise the Lord, and praise be to God for one more day that God has given to us today. Amen. ಈ ಬೆಳಗಿನ ಜಾವದಲ್ಲಿ ದೇವರು ಮತ್ತೊಂದು ದಿವಸವನ್ನ ತನ್ನ ಆರಾಧನೆ ಮಾಡ್ಲಿಕ್ಕೆ ಕೊಟ್ಟದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. Indeed, my God is good, and hopefully I am thinking the same with all of you. ಖಂಡಿತವಾಗಿ ದೇವರು ನಮ್ಮ ದೇವರು ಒಳ್ಳೆಯವನು, ಹಾಗೆಯೇ ನಮ್ಮೆಲ್ಲರಿಗೂ ಒಳ್ಳೆಯವನಾಗಿದ್ದಾನೆ ಎಂಬುದಾಗಿ ನಾನು ನಂಬುತ್ತೇನೆ. As I have been regularly keep on telling this one statement, there are two kinds of people who will get up and say, "Oh God, one more day," or another kind of group of people will say, "Praise the Lord, it's a new day." ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಎರಡು ರೀತಿಯ ಜನರಿರ್ತಾರೆ. ಅದರಲ್ಲಿ ಕೆಲವರು ಅಯ್ಯೋ ದೇವರೇ ಮತ್ತೊಂದು ದಿನನಾ ಅಂತಾರೆ. ಇನ್ನು ಕೆಲವರು ದೇವರೇ ಇದನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳ್ತಾರೆ. Indeed, it is by God's grace and mercies we have got one more opportunity to come together in this manner in order to ponder on the life transforming, unchanging, and everlasting Word of God. ನಿಶ್ಚಯವಾಗಿ ಮತ್ತೊಮ್ಮೆ ಈ ದಿನ ದೇವರು ನಮ್ಮೊಟ್ಟಿಗೆ ತಾನು ಮಾತಾಡುವುದು ಮಾತ್ರವಲ್ಲದೆ ನಮ್ಮನ್ನು ಮಾನಸಾಂತರಪಡಿಸಿ, ನಮ್ಮನ್ನ ಪರಿಶುದ್ಧಗೊಳಿಸಿ, ನಮ್ಮನ್ನ ರೂಪಾಂತರಗೊಳಿಸಲು ಕಾರ್ಯ ಮಾಡುವಂತನಾಗಿದ್ದಾನೆ. And I take this opportunity to thank God, and as well as I thank Pastor Raju for organizing this, and all of you who are joining every day, and I have the opportunity to come every Saturday to glorify God. ಇದಕ್ಕಾಗಿ ಈ ದಿನವನ್ನ ದೇವರು ಕೊಟ್ಟದಕ್ಕೆ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ, ಜೊತೆಗೆ ತಮ್ಮೆಲ್ಲರಿಗೂ ಬೋಧಕರಂತ ರಾಜು ಅವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. And in our life's journey, we come across many challenges, many difficulties, many hurdles. But our response to that, it talks about who we are. ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು, ಅಡೆತಡೆಗಳು, ತೊಂದರೆಗಳು ಎದುರಾದರೂ ಕೂಡ ಅದಕ್ಕೆ ನಾವು ಉತ್ತರವಾಗಿ ನಾವು ಯಾರು ಎಂಬುದನ್ನ ನಾವು ಉತ್ತರಿಸಬೇಕಾಗಿದೆ. Indeed, yesterday we were pondering about one news which you would also have come across. ನಿನ್ನೆ ಒಂದು ದಿವಸ ಒಂದು ಸುದ್ದಿಯನ್ನ ನಾವು ಕೇಳಿದೆವು, ಅದು ನಿಮಗೂ ಗೊತ್ತಿರಬಹುದು. How one father kills the daughter because the father thinks that he is surviving because of the income of the daughter, which he could not bear, and killed the daughter. ತಂದೆ ಮಗಳಿಂದ ಬರುವಂತ ಆದಾಯದಿಂದ ಜೀವಿಸುತ್ತಿರುವಾಗ ಅದಕ್ಕೆ ತೊಂದರೆ ಆದಾಗ ಅದನ್ನ ಸಹಿಸಿಕೊಳ್ಳಲಾರದೆ ತನ್ನ ಮಗಳನ್ನ ಆತನು ಕೊಂದನು ಎಂಬತಕ್ಕಂಥ ಸುದ್ದಿಯನ್ನ ನಾವು ಕೇಳಿದೆವು. See, if we could have thought about this way also, such a lovely daughter that he had, that she was a sports person, she had an academy of tennis, and she was earning a lot of money with that, and the family was so very well run, but that didn't go well with the father. ಆ ಸಹೋದರಿ ಒಬ್ಬ ಒಳ್ಳೆಯ ಆಟಗಾರ್ತಿಯಾಗಿದ್ದುಕೊಂಡು ಉತ್ತಮವಾದಂತಹ ಸಂಪಾದನೆಯನ್ನು ಮಾಡುತ್ತಿದ್ದು, ಇಡೀ ಕುಟುಂಬವೇ ಅವಳ ಒಂದು ಸಂಪಾದನೆಯಲ್ಲಿ ಸುಖಕರವಾಗಿ ಜೀವಿಸುತ್ತಿದ್ದರೂ ಸಹ ಅದು ಹಾಗೆ ಮುಂದುವರಲಿಕ್ಕೆ ಆಗಲಿಲ್ಲ. He felt ashamed that my daughter is bringing money, and then so he was not willing that she should continue that, and because the daughter didn't listen, he shoot her, and she is dead. ಆ ರೀತಿಯಾಗಿ ಸಂಪಾದನೆ ಮಾಡಿ ಜೀವಿಸೋದು ತಂದೆಗೆ ಇಷ್ಟ ಆಗಿರ್ಲಿಕ್ಕಿಲ್ಲ. ಅದನ್ನ ಬೇಡ ಎಂಬುದಾಗಿ ಆತನು ಹೇಳಿದಾಗ್ಯೂ ಅದನ್ನ ಆಕೆ ಕೇಳಲಿಲ್ಲ. ಕೊನೆಗೆ ಆತನು ಆಕೆಯನ್ನ ಕೊಲ್ಲುವಂತ ನಿರ್ಧಾರವನ್ನ ಮಾಡಿದ್ರು. Another incident of Telangana that we heard, that how a daughter and mother joined together to kill the father. ಇನ್ನೊಂದು ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಕೆಲವು ಸುದ್ದಿಯನ್ನ ಕೇಳಿದ್ವಿ. ತಾಯಿ ಮತ್ತು ಮಗಳು ಇಬ್ಬರು ಸೇರಿ ತಮ್ಮ ತಂದೆಯನ್ನ ಕೊಂದರು ಎಂಬುದಾಗಿ. My dear brothers and sisters, so many different news that comes which surprises us. Why all these things are happening in our lives?
ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ಅನೇಕ ಸುದ್ದಿಗಳು, ಯಾಕೆ ಇಂಥ ಪ್ರಕರಣಗಳು ಈ ಭೂಮಿ ಮೇಲೆ ನಡೆಯುತ್ತವೆ ಎಂಬ ಪ್ರಶ್ನೆಯನ್ನ ನಮಗೆ ಹುಟ್ಟು ಹಾಕುವಂತವುಗಳಾಗಿವೆ. And within our lives we have a constant war that goes on. ಇಂಥ ಪ್ರಶ್ನೆಗಳೊಂದಿಗೆ ದಿನನಿತ್ಯವೂ ನಾವು ನಮ್ಮ ಜೀವಿತದ ಯುದ್ಧವನ್ನ ಮುಂದುವರಿಸುತ್ತೇವೆ. So many challenges though it comes in our life, but in those challenges, how do we respond? That is what is our life all about. ಇಂಥ ಪ್ರಶ್ನೆಗಳಿಗೆ ನಮ್ಮ ಜೀವಿತ ಎಂತ ಉತ್ತರವನ್ನ ಕೊಡಬಹುದು ಎಂಬುವಂಥದ್ದೇ ನಮ್ಮ ಜೀವಿತವಾಗಿರ್ತದೆ. That's why someone very nicely says that your deeds speaks me so louder that what you speak I cannot hear. ನೀವು ಹೇಳುವಂಥದಕ್ಕಿಂತ ಹೆಚ್ಚಾಗಿ ನೀವು ಮಾಡುವಂತವುಗಳ ಕಾರ್ಯಗಳು ನಮಗೆ ಹೆಚ್ಚಾಗಿ ಮಾತಾಡುವಂತವುಗಳಾಗಿವೆ ಎಂಬುದಾಗಿ Yeah, ನಾವು many ಕೇಳಿದ್ದೇವೆ. sorry. Yeah. So many good sermons we might give, many good word of God we might preach, but it also depends what is our work, what work we do, how do we react. That speaks about us more than what we speak from our mouths. ನಾವು ಉತ್ತಮವಾದಂತಹ ಸಂದೇಶಗಳನ್ನ, ಒಳ್ಳೆಯ ಮಾತುಗಳನ್ನ ಎಷ್ಟಾಗಿ ಆಡಿದ್ರು ಕೂಡ ಅದು ಅದಕ್ಕಿಂತ ಹೆಚ್ಚಿನ ಕಾರ್ಯವನ್ನ ನಾವು ಹೇಗೆ ಬದುಕುತ್ತಿದ್ದೇವೆ, ಹೇಗೆ ಜೀವಿಸ್ತಿದ್ದೇವೆ, ಯಾವ ರೀತಿ ನಡ್ಕೊಳ್ತಿದ್ದೇವೆ ಅನ್ನೋದ್ರ ಮೇಲೆ ಹೆಚ್ಚಿನ ಪರಿಣಾಮ ಬೀರುವಂತದ್ದಾಗಿರ್ತದೆ. For the last few weeks, I have been sharing with you about the Christian ಕೆಲವು life. ವಾರಗಳಿಂದ ಕ್ರೈಸ್ತಿಯ ಜೀವಿತದ ಬಗ್ಗೆ ನಾನು ಹಂಚಿಕೊಳ್ತಾ ಇದ್ದೇನೆ. As I was telling, Christian life, it's a miracle I was sharing with you. ಕ್ರೈಸ್ತಿಯ ಜೀವಿತ ಒಂದು ಆಶ್ಚರ್ಯಕರವಾದ, ಅದ್ಭುತವಾದ ಜೀವಿತ ಎಂಬುದನ್ನ ನಾನು ನಿಮ್ ಜೊತೆಲಿ ಹಂಚಿಕೊಳ್ತಾ ಇದ್ದೆ. Yes, it is a miracle because we cannot show to one person what is the Christian life is all about. So it's a miracle that happens within us. ನಾವು ಕ್ರೈಸ್ತಿಯ ಜೀವಿತವನ್ನ ಒಬ್ಬನಿಗೆ ತೋರಿಸ್ಲಿಕ್ಕೆ ಆಗುವುದಿಲ್ಲ, ಆದ್ರೆ ಆ ಕ್ರೈಸ್ತಿಯ ಜೀವಿತ ನಮ್ಮಲ್ಲಿ ನಡೆಯುವಂತ ಒಂದು ಅದ್ಭುತವಾದ ಕಾರ್ಯವಾಗಿರುವಂತದ್ದಾಗಿದೆ. And in that, what happens? It is not about our physical life, but it talks about the spiritual life. ಹೇಳುವಾಗ ಅದು ನಮ್ಮ ಶಾರೀರಿಕವಾದಂತ ಜೀವಿತವಲ್ಲ, ಅದು ನಮ್ಮ ಆತ್ಮಿಕವಾದಂತ ಜೀವಿತವಾಗಿರ್ತದೆ. And this Christian life is not a temporal but eternal life. ಆದುದರಿಂದ ಈ ಕ್ರೈಸ್ತಿಯ ಜೀವಿತ ತಾತ್ಕಾಲಿಕವಾದದ್ದಲ್ಲ, ಆದ್ರೆ ಇದು ಶಾಶ್ವತವಾದದ್ದು. And this Christian life, how it is not a perishable life, but it is imperishable life. ಆದ್ರಿಂದ ಕ್ರಿಸ್ತಿಯ ಜೀವಿತ ನಾಶವಾಗುವಂತದ್ದಲ್ಲ, ಇದು ನಿರಂತರಕ್ಕೂ ಜೀವಿಸುವಂತದ್ದು, ಇರುವಂತದ್ದಾಗಿರ್ತದೆ. We've also come across to see and understand that this Christian life is faith life. It is based on faith. ಆದ್ರಿಂದ ಈ ಕ್ರೈಸ್ತಿಯ ಜೀವಿತವನ್ನ ನಾವು ಅರ್ಥ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ. ಇದು ನಂಬಿಕೆಯಿಂದ ಸಾಗುವಂತ ಒಂದು ಜೀವಿತವಾಗಿದೆ. And also we saw how the Christian life is a service life, because Christ had come not to be served, but to serve and give his life as a ransom for many. ಹಾಗೆಯೇ ಕ್ರೈಸ್ತಿಯ ಜೀವಿತವು ಸೇವೆ ಮಾಡುವಂತ ಜೀವಿತವಾಗಿದೆ. ಯಾಕಂತಂದ್ರೆ ಕ್ರಿಸ್ತನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೆ ಬಂದನು ಎಂಬುದಾಗಿ ಹೇಳ್ತಾನೆ. And today we are going to see how the Christian life is a warring life also, not worry, warring life. ಆದ್ರಿಂದ ಇವತ್ತು ಕ್ರಿಸ್ತಿಯ ಜೀವಿತ ಚಿಂತೆ ಮಾಡುವಂತ ಜೀವಿತ ಅಲ್ಲ, ಇದು ಮುಂದೆ ಮುಂದೆ ಸಾಗುವಂತ ಒಂದು ಜೀವಿತವಾಗಿದೆ. So we are constantly in a warfare. ನಾವು ಒಂದು ಯುದ್ಧದಲ್ಲಿ ಮುನ್ನಡೆಯತಕ್ಕಂಥವರಾಗಿರ್ತೇವೆ ನಿರಂತರವಾಗಿ. And my dear brothers and sisters, when it is a constant warfare that goes on, then how much of preparation is needed? That is what is today we are going to discover. ಆದುದರಿಂದ ಈ ಜೀವಿತ ಕಾಲವು ಒಂದು ಯುದ್ಧದ ಪ್ರಯಾಣವಾಗಿರುವುದರಿಂದ ಅದಕ್ಕೆ ನಾವು ಎಂತ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕೆಂಬುದೇ ಈ ಇವತ್ತಿನ ಒಂದು ಸಂದೇಶವಾಗಿರುತ್ತದೆ. If you recollect a couple of months ago, when there was a challenges that was coming up between India and our neighboring country, how much of preparation that was going on
drills were going on and how much of advices were given to all the citizens. ಕೆಲವು ತಿಂಗಳುಗಳ ಹಿಂದೆ ನಮ್ಮ ದೇಶಕ್ಕೆ ಬಂದಂತ ಒಂದು ಅಪಾಯವನ್ನ ನಾವು ನೆನೆಸ್ಕೊಳ್ಳೋಣ, ನಡೆದಂತ ಘಟನೆಯನ್ನ. ಯುದ್ಧ ನಡೆಯುವಾಗ ಹೇಗೆ ಅದಕ್ಕೆ ತರಬೇತಿಗಳು ಮುಂಚಿತವಾಗಿ ನಡೆದಿದ್ದವು, ಮತ್ತೆ ನಡೆಯುವಂತ ಸಮಯದಲ್ಲಿ ಯಾವ ರೀತಿ ಸಲಹೆಗಳು ಎಲ್ಲರಿಂದ ಒದಗಿ ಬರುತ್ತಿತ್ತು, ಹೇಗೆ ಇಂಥ ಯುದ್ಧಕ್ಕೆ ಬೇಕಾದಂತ ಒಂದು ಪೂರ್ವ ಸಿದ್ಧತೆಗಳನ್ನ ನಮ್ಮ ದೇಶ ಮಾಡಿಕೊಂಡಿತ್ತು ಎಂಬುದನ್ನ ನಾವು ಗಮನಿಸಿದ್ದೇವೆ. So when there is a war going on, whether it is war in the country, war in the family, war in the church, or war within self, there would be a lot of things that comes on our way. ಆದುದರಿಂದ ಈ ರೀತಿಯಾದಂತಹ ಒಂದು ಪ್ರಯಾಣದಲ್ಲಿ ಇಂಥ ಜೀವಿತ ನಾವು ಎದುರಿಸುವಾಗ ನಮ್ಮ ದೇಶದಲ್ಲಿ ಆಗಲಿ ಅಥವಾ ನಮ್ಮ ಸಮಾಜದಲ್ಲಿ ಆಗಲಿ, ಸಭೆಯಲ್ಲಿ ಆಗಲಿ, ಕುಟುಂಬದಲ್ಲಿ ಆಗಲಿ, ವೈಯಕ್ತಿಕವಾದ ಬದುಕಿನಲ್ಲಿಯೇ ಇಂಥ ಸಮಸ್ಯೆಗಳು ಯುದ್ಧದ ರೀತಿಯಲ್ಲಿ ಎದುರಾದಾಗ ಅವುಗಳನ್ನ ನಾವು ಹೇಗೆ ಎದುರಿಸುತ್ತೇವೆ ಅಂತಕ್ಕಂಥದ್ದೇ ನಮ್ಮ ಜೀವಿತದಲ್ಲಿರುವಂತಹ ಒಂದು ಪ್ರಶ್ನೆ ಆಗಿದೆ. So how the Christian life is a warring life, let's discover today. ಹೇಗೆ ಕ್ರೈಸ್ತಿಯ ಜೀವಿತವು ಒಂದು ಯುದ್ಧದ ಪ್ರಯಾಣವಾಗಿದೆ ಎಂಬುದನ್ನ ಈ ದಿನ ನಾವು ಕಲಿಯೋಣ. May I invite you to join with me to read 2 Corinthians chapter 10 verse 3 to 5. ನಾನು ನಿಮ್ಮನ್ನ 2ನೇ ಕೊರಿಂಥದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನಕ್ಕೆ. No, sorry. 2 Corinthians 10 chapter 10 verse 3 to 5. ನಾನು ಓದ್ತೇನೆ. ಓದಿ. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತಹವುಗಳಾಗಿವೆ. ನಾವು ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟರು ಉನ್ನತವಾದ ಎಲ್ಲಾ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲಾ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. So here we can see, according to this particular passage, my dear brothers and sisters, we have seen that our war is not with the sword and spear. ಈ ವಾಕ್ಯದ ಪ್ರಕಾರವಾಗಿ ನಾವು ನೋಡುವಾಗ ನಾವು ಮಾಡುವಂತಹ ಯುದ್ಧಕ್ಕೆ ನಮ್ಮ ಆಯುಧಗಳು ಅವು ಕತ್ತಿ ಮತ್ತು ಭಯದಿಂದ ಗುರಾಣಿಗಳಿಂದ ಗುರಾಣಿಗಳಲ್ಲ. Okay, so our war is not with spear, but what is happening? Our war is a different war that we all need to be prepared for. ನಾವು ಮಾಡುವಂತ ಯುದ್ಧವು ಗುರಾಣಿಯಿಂದ ಮಾಡತಕ್ಕಂಥದ್ದಲ್ಲ, ಬದಲಾಗಿ ವಿಭಿನ್ನವಾದಂತ ರೀತಿಯಲ್ಲಿ ನಾವು ಹೋರಾಡಬೇಕಾಗಿರ್ತದೆ. It's not a physical war, but it is a spiritual warfare. ಇದು ಶಾರೀರಿಕವಾಗಿ ನಡೆಯುವಂತ ಯುದ್ಧವಲ್ಲ, ಆತ್ಮಿಕವಾದಂತ ರೀತಿಯಲ್ಲಿ ನಡೆಯುವಂತ ಯುದ್ಧವಾಗಿದೆ. If our war would have been a physical war, then we would have kept a lot of arms and ammunitions and a lot of other equipments we would have kept, and then we would have been ready to fight. ಅದು ಶಾರೀರಿಕವಾಗಿ ನಡೆಯುವಂತಹ ಯುದ್ಧಗಳಾಗಿದ್ದರೆ ನಾವು ಸೇನಾ ಬಲವನ್ನು ಹೊಂದಿ ಅದಕ್ಕೆ ಬೇಕಾದಂತ ಅನೇಕ ಸಲಕರಣೆಗಳೊಂದಿಗೆ ನಾವು ಯುದ್ಧವನ್ನ ಮಾಡಬಹುದಾಗಿತ್ತು. So here, because the Christian life is a spiritual warfare, so who is our enemy? With whom are we going to fight or wage the war? ಹೀಗಿರುವುದರಿಂದ ಆತ್ಮಿಕವಾದಂತಹ ಈ ಯುದ್ಧದಲ್ಲಿ ಈ ಯುದ್ಧವನ್ನ ಎದುರಿಸುವಾಗ ನಾವು ಯಾರ ಜೊತೆಯಲ್ಲಿ, ಯಾರ ವಿರುದ್ಧವಾಗಿ ನಮಗೆ ವೈರಿ ಯಾರು ಎಂಬುದನ್ನ ತಿಳ್ಕೊಂಡು ಯುದ್ಧವನ್ನ ಮಾಡಬೇಕಾಗ್ತದೆ. So here, who is our enemy? So our enemy, it might not be our family members or our neighbors or our colleagues or our boss, or it is not limited to any of these things. ಆದ್ದರಿಂದ ಯುದ್ಧ ಮಾಡುವಂತ ನಮ್ಮ ವೈರಿ ಯಾರು ಎಂಬುದಾಗಿ ಹೇಳುವಾಗ ಇದು ನಮ್ಮ ಕುಟುಂಬದವರಲ್ಲ ಅಥವಾ ನಮ್ಮ ಸಭೆಯವರಲ್ಲ
ಅಥವಾ ನಮ್ಮ ಸ್ನೇಹಿತರಲ್ಲ, ಅಥವಾ ನಮಗೆ ವಿರುದ್ಧವಾಗಿರ್ತಕ್ಕಂಥ ಮನುಷ್ಯರಲ್ಲ. So here what happens? We are waging war with our enemy because we have been called the children of God. ನಾವು ದೇವರ ಮಕ್ಕಳೆಂಬುದಾಗಿ ಕರೆಯಲ್ಪಟ್ಟವರಾಗಿರುವುದರಿಂದ ನಮ್ಮ ವೈರಿಯ ಜೊತೆಯಲ್ಲಿ ನಾವು ಯುದ್ಧ ಮಾಡಬೇಕಾಗಿದೆ. So the moment we accept the lordship of Christ, then our war starts. Against whom? Against the devil. ಆದುದರಿಂದ ನಾವು ಕ್ರೈಸ್ತರಾಗಿ ಯೇಸು ಕ್ರಿಸ್ತನನ್ನ ನಂಬಿರುವುದರಿಂದ ನಮ್ಮ ಯುದ್ಧವು ವೈರಿ ಆಗಿರ್ತಕ್ಕಂಥ ಸೈತಾನನ ಮೇಲೆ, ಈ ದೆವ್ವದ ಮೇಲೆ ನಾವು ಹೋರಾಟ ಮಾಡುವವರಾಗಿದ್ದೇವೆ. The moment we accept the lordship of Christ, the moment we become the children of God, then we are detached from the devil's family. So the devil wages war against us. ನಾವು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದ ಕ್ಷಣದಿಂದಲೇ ನಾವು ಸೈತಾನನ ವರ್ಗದಿಂದ ದೂರವಾಗುವುದರಿಂದ ಸೈತಾನನು ನಮ್ಮ ಮೇಲೆ ಯುದ್ಧ ಮಾಡುವುದಕ್ಕೆ ಸಿದ್ಧವಾಗ್ತಾನೆ. Before we proceed further, my dear brothers and sisters, let's first decide and understand which family we belong to. ಮುಂದೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಒಂದನ್ನ ಅರ್ಥ ಮಾಡಿಕೊಳ್ಳೋಣ ಮತ್ತು ಪ್ರಶ್ನೆ ಮಾಡಿಕೊಳ್ಳೋಣ, ನಾವು ಯಾವ ಕುಟುಂಬಕ್ಕೆ ಸೇರಿದವರಾಗಿದ್ದೇವೆ. Which family do we belong to? ನಾವು ಯಾವ ಕುಟುಂಬಕ್ಕೆ ಸೇರಿದವರಾಗಿದ್ದೇವೆ? There are two types of families. ಎರಡು ರೀತಿಯ ಕುಟುಂಬಗಳಿವೆ. Please decide which family you belong to. ಯಾವ ಕುಟುಂಬಕ್ಕೆ ಸೇರಬೇಕೆಂಬುದನ್ನ ನೀವು ತೀರ್ಮಾನಿಸಬೇಕಾಗಿದೆ. I am not talking about rich or poor family, or literate or illiterate family, or whether it is very elite family or down family. I am not talking about that. ನಾನು ಹೇಳುವಂತದ್ದು ಬಡವ, ಬಲ್ಲಿದ, ಶ್ರೀಮಂತ ಈ ಕುಟುಂಬದ ವರ್ಗಕ್ಕೆ ಸೇರಿದಂತವುಗಳಲ್ಲ. So if we read 1 John 3:1 and 2, it tells us which family we belong to. ಮೊದಲನೇ ಯೋಹಾನ 1 John 3:1 and 2. 3ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನ ನಾವು ಓದಿದಾಗ ನಾವು ಯಾವ ಕುಟುಂಬಕ್ಕೆ ಸೇರಿದವರು ಎಂಬುದನ್ನ ಅಲ್ಲಿ ಯೋಹಾನನು ಬರೆಯುವಂತನಾಗಿದ್ದಾನೆ. ಮೊದಲನೇ ಅಧ್ಯಾಯ ಮೊದಲನೇ ಯೋಹಾನ 3ನೇ ಅಧ್ಯಾಯ 1 and 2 we can read. 2ನೇ ವಚನ ಸರ್ ಓದ್ತಾ ಇದ್ದೀನಿ ನೋಡಿ. ಓದಿ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು, ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. Here verse 2 very clearly says, beloved, now we are children of God. ಇಲ್ಲಿ ನಾವು ನೋಡ್ತೇವೆ, ಸಹೋದರರೇ, ನಾವು ದೇವರ ಮಕ್ಕಳು ಎಂಬುದಾಗಿ ತಿಳಿಸುವಂತದ್ದಾಗಿದೆ. Whether are we a child of God? Are we part of the children of God? ನಾವು ದೇವರ ಮಕ್ಕಳಾಗಿ ದೇವರ ಮಗುವಾಗಿದ್ದೇವಾ? Or as per John chapter 8 verse 44, are we children of the devil? John 8:44. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದ ಪ್ರಕಾರವಾಗಿ ನಾವು ದೇವರ ಮಕ್ಕಳ ಅಥವಾ ಸೈತಾನನಿಗೆ ಸಂಬಂಧಪಟ್ಟವರ ಎಂಬುದಾಗಿ ಪ್ರಶ್ನೆಯನ್ನ ನಾವು ಕೇಳ್ಕೊಳ್ಬೇಕಾಗಿದೆ. So John 8:44, which very clearly says, you are of your father devil, and the desire of your father you want to do. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ, ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. So he was a murderer from the beginning and does not stand in the truth, because there is no truth in him.
ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. Now let us decide whether we are part of the family of God or are we part of the family of the devil. ಆದುದರಿಂದ ನಾವು ದೇವರ ಕುಟುಂಬಕ್ಕೆ ಸೇರಿದವರಾಗಿದ್ದೇವೋ ಅಥವಾ ಸೈತಾನನ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದವರಾಗಿದ್ದೇವೋ ಅದನ್ನ ನಾವು ನಿರ್ಧರಿಸಿಕೊಳ್ಳಬೇಕಾಗಿದೆ. The same 1 John 3:10, if we read, it's written, in this the children of God and the children of devil are manifest. Whoever does not practice righteousness is not of God, nor is he who does love his brother. ಮೊದಲನೇ ಯೋಹಾನ 3ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಇವರು ದೇವರ ಮಕ್ಕಳೆಂಬುದು ಅವರು ಸೈತಾನನ ಮಕ್ಕಳೆಂಬುದು ಇದರಿಂದ ವ್ಯಕ್ತವಾಗುತ್ತದೆ. Knowingly or unknowingly, we belong to either of these two families, the family of God or the family of the devil, the Satan. ಗೊತ್ತಿದ್ದೋ ಗೊತ್ತಿಲ್ಲದೋ ನಾವು ಈ ಎರಡು ಕುಟುಂಬಗಳಲ್ಲಿ ನಾವು ದೇವರ ಕುಟುಂಬವಾಗಿಯೋ ಅಥವಾ ಸೈತಾನನ ಕುಟುಂಬಕ್ಕೆಯೋ ಸೇರಿದವರಾಗಿರ್ತೇವೆ. Here the Bible says the devil, the Satan, hates the family of God because Lord Jesus Christ has destroyed the work of the devil. ಸೈತಾನನು ದೇವರ ಕುಟುಂಬವಾಗಿರುವಂತಹ ಕ್ರೈಸ್ತರ ಜೀವಿತವನ್ನ ಹಾಳು ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಯಾಕಂತಂದ್ರೆ ಯೇಸು ಕ್ರಿಸ್ತನು ಸೈತಾನನ ಕಾರ್ಯಗಳನ್ನ ಲಯ ಮಾಡಿದ್ದಾನೆ. This 1 John 3:8 talks about that. ಮೊದಲನೇ ಯೋಹಾನ 3ನೇ ಅಧ್ಯಾಯ 8ನೇ ವಚನದಲ್ಲಿ ಈ ಮಾತುಗಳನ್ನ ಹೇಳುವಂತದ್ದಾಗಿದೆ. He who sinned is of the devil, for the devil has sinned from the beginning. For this purpose the Son of God was manifested, and that he might destroy the works of the devil. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. Because Christ came, he manifested to destroy the work of the devil. So when we become children of God, we become the enemy of the devil. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಸೈತಾನನ ಕಾರ್ಯಗಳನ್ನೆಲ್ಲ ಲಯಪಡಿಸಿದ್ದರಿಂದ ಸೈತಾನನು ದೇವರ ಮಕ್ಕಳನ್ನ ನಾಶ ಮಾಡಲಿಕ್ಕೆ ಹೋಗುವಂತನಾಗಿದ್ದಾನೆ. Please remember, my Lord Jesus Christ has defeated the devil on the cross. ದಯಮಾಡಿ ನಾವು ನೆನೆಸ್ಕೊಳ್ಳೋಣ, ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸೈತಾನನನ್ನ ಜಯಿಸಿದ್ದಾನೆ. He has finished the task and he himself said, it is finished. ಆತನು ಆ ಯುದ್ಧವನ್ನ ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿದ್ದಾನೆ. ಆತನೇ ಹೇಳುವಂತನಾಗಿದ್ದಾನೆ, ಮುಗಿಯಿತು ಎಂಬುದಾಗಿ. Yes, Jesus said it is finished, and you know why he said that. But let me put it this way, the devil is finished there. ಯೇಸು ಕ್ರಿಸ್ತನು ತೀರಿತು ಎಂಬುದಾಗಿ ಹೇಳುವಾಗ ಏನೆಂಬುದು ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಈ ರೀತಿಯಾಗಿ ನಾನು ಉಚ್ಚರಿಸುತ್ತೇನೆ, ಸೈತಾನನು ಮುಗಿದನು ಎಂಬುದಾಗಿ. So that the devil, the power of the devil is over. It is finished because God has defeated. He has destroyed the devil. ಆದುದರಿಂದ ಸೈತಾನನ ಶಕ್ತಿಯು ಮುಕ್ತಾಯವಾಯಿತು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. As we saw that in 2 Corinthians chapter 10 verse 4, that our weapons are not carnal. ನಮ್ಮ 2ನೇ ಕೊರಿಂಥ 10ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನು ಹೇಳ್ತಾರೆ. 4ನೇ ವಚನದಲ್ಲಿ ನಾವು ಉಪಯೋಗಿಸುವ ಆಯುಧಗಳು ಬಲವಾದ ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆ ಕೊತ್ತಲೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. Earlier, our thoughts were carnal, our acts were carnal, our every activities were also carnal. But the moment we accept the Lordship of Christ, from carnal to spiritual, we have shifted. ಈ ಮುಂಚಿತವಾಗಿ ನಾವು ನೋಡುವಂತವರಾಗಿದ್ದೇವೆ. ನಮ್ಮ ಆಲೋಚನೆಗಳು ಕೆಟ್ಟವುಗಳಾಗಿದ್ದವು,
ನಮ್ಮ ಭಾವನೆಗಳು ಕೆಟ್ಟವುಗಳಾಗಿದ್ದವು, ನಮ್ಮ ಕೃತ್ಯಗಳು ಕೆಟ್ಟವುಗಳಾಗಿದ್ದವು. ಹೀಗಿರುವುದರಿಂದ ಈಗ ನಾವು ಹೋರಾಟ ಮಾಡ್ತಕ್ಕಂತ, ನಾವು ಉಪಯೋಗಿಸುವಂತ ಆಯುಧಗಳು ಕೆಟ್ಟವುಗಳಲ್ಲ, ಆತ್ಮಿಕ ಸಂಬಂಧವಾದಂತಹ ಆಯುಧಗಳನ್ನ ನಾವು ಉಪಯೋಗಿಸುವಂತವರಾಗಿದ್ದೇವೆ. So our lives have been transformed the moment we accept the Lordship of Christ, because 2 Corinthians 5:17 talks about, if anyone is in Christ, he is a new creation. Behold, the old things have gone and the new have come. 2 ಕೊರಿಂಥ 5:17 ಹೀಗೆ ಹೇಳ್ತದೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂಬುದಾಗಿ ಹೇಳ್ತದೆ. ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡ ಮೇಲೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟದ್ದೆಲ್ಲ ಹೋಗಿ ನಾವು ನೂತನವಾಗಿರುವಂತವರಾಗಿದ್ದೇವೆ. So because we are a new creation now, so our thoughts, our ideas, our plans, our every activities, it should be totally different. It would be transformed. ನಾವು ನೂತನ ಸೃಷ್ಟಿ ಆಗಿರುವುದರಿಂದ ನಾವು ಮಾತಾಡುವಂಥದ್ದು, ಆಲೋಚಿಸುವಂಥದ್ದು, ಮಾಡುವಂಥದ್ದೆಲ್ಲವೂ ನೂತನವಾಗಿ ಬದಲಾವಣೆ ಹೊಂದಿದಂತ ಜೀವಿತವಾಗಿರಬೇಕಾಗಿದೆ. And because Christ has brought that newness in us, and we are no more living in a carnal life, but we are leading a spiritual life. ಯೇಸು ಕ್ರಿಸ್ತನು ನಮ್ಮನ್ನ ಬದಲಾಯಿಸಿರುವುದರಿಂದ ನಾವು ಹಳೆಯ ಜೀವಿತದಲ್ಲಿ, ಕೆಟ್ಟಂತ ಜೀವಿತದಲ್ಲಿ ಜೀವಿಸದೆ ನೂತನವಾದಂತ ಪರಿಶುದ್ಧವಾದಂತ ಜೀವಿತದಲ್ಲಿ ನಾವು ಇರಬೇಕಾಗಿದೆ. And to renew our thoughts, may I invite you to read Ephesians chapter 2 verse 1 to 3. ನಮ್ಮ ಆಲೋಚನೆಗಳನ್ನ ಮತ್ತೊಮ್ಮೆ ನಾವು ಪರಿಷ್ಕರಿಸಿಕೊಳ್ಳೋದಕ್ಕೋಸ್ಕರ ಎಫೆಸದವರ ಬರೆದ ಪತ್ರಿಕೆ chapter 2 verse 1 up to 3. 2ನೇ ಅಧ್ಯಾಯ. ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. So here Christ has done the job for us, and my dear brothers and sisters, earlier we were leading a different life, but Christ has brought that newness in us. So our thoughts, ideas, plans, actions, everything transformed now. Hallelujah. ಕ್ರಿಸ್ತನು ಎಂಥ ಕಾರ್ಯವನ್ನ ನಮ್ಮಲ್ಲಿ ಮಾಡಿದ್ದಾನೆ ಎಂಬುದಾಗಿ ನೋಡುವಾಗ ನಾವು ನಮ್ಮ ಹಳೆಯ ಜೀವಿತದಲ್ಲಿ ಸೈತಾನನಿಗೆ ವಿಧೇಯರಾಗಿದ್ದು ನಡ್ಕೊಂಡು ಆತನಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನ ಮಾಡುವಂತರಾಗಿದ್ದೆವು. ಆದ್ರೆ ಈಗ ನಾವು ಅದನ್ನ ಬಿಟ್ಟು ದೇವರಿಗೆ ಮೆಚ್ಚುಗೆ ಆಗುವಂತ ಕಾರ್ಯಗಳನ್ನ ಮಾಡಲು ನೂತನವಾದಂತ ಜೀವಿತವನ್ನ ಆರಿಸಿಕೊಂಡಿದ್ದೇವೆ. And that is what is very clearly written from verse 4 to 6. But God, who is rich in mercy, because of his great love with which he loved us, even when we were dead in transgress, made us alive together with Christ. By grace you have been saved, and raised us up together and made us sit together in the heavenly places in Christ Jesus. 4ನೇ ವಚನ ಮತ್ತು 5ರ ಮುಂದುವರಿಸುವಾಗ ಅಲ್ಲಿ ಹೀಗೆ ಹೇಳ್ತದೆ, ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದ ರಕ್ಷಣೆ ಹೊಂದಿದವರಾಗಿದ್ದೀರಿ. So our life now is not carnal life, but spiritual life. ಆದುದರಿಂದ ನಮ್ಮ ಜೀವಿತ ಕೆಟ್ಟದಾದಂತ ಜೀವಿತವಲ್ಲ, ಬದಲಾಗಿ ಆತ್ಮಿಕವಾದಂತ ಪರಿಶುದ್ಧವಾದ ಜೀವಿತವಾಗಿದೆ. And because we are on a constant warfare with our enemy, the devil, so we also need to prepare ourselves to wear the armor of God. ಆದುದರಿಂದ ಇದು ನಿರಂತರವಾದಂತ ಒಂದು ಹೋರಾಟವಾಗಿರುವುದರಿಂದ ಈ ಹೋರಾಟಕ್ಕೆ ನಾವು ಆತ್ಮೀಯವಾದಂತ ಆಯುಧಗಳನ್ನ ಧರಿಸಿಕೊಂಡು ಸಿದ್ಧರಾಗಿರಬೇಕಾಗಿದೆ. You would all might be knowing about this very much, but still let me remind you to ask where it is written about the armor of God. Anybody remembers ಇದರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ. ಈ ಆಯುಧಗಳ ಬಗ್ಗೆ ಎಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಯಾರಿಗಾರು ನೆನಪಿದೆಯಾ?
Ephesians Which 6th chapter? chapter Ah, from right. yes 13, 14, 15 says about this. Thank you. Thank you, brother. Thank you so much for that. Ephesians chapter 6. So, because I was talking from Ephesians only, so I thought like it would be better to just not to refer that, rather to ask. Thank you, brother. So, Ephesians chapter 6 talks about that, the armor that we need to wear. ವರ್ಸಸ್ ಎಷ್ಟು ಎಫೆಸದವ್ರ ಬರೆದ ಪತ್ರಿಕೆ 6ನೇ ಅಧ್ಯಾಯ ನಾವು ಯಾವುದರ ಮೇಲೆ ಹೋರಾಟ ಮಾಡ್ತಾ ಇದ್ದೇವೆ ಎಂಬುದನ್ನ ನಮಗೆ ತಿಳಿಸುವುದಾಗಿದೆ. So it is very clearly tells there which are the armors that we need to wear. ನಾವು ಉಪಯೋಗಿಸುವಂತ ಆಯುಧಗಳು ಯಾವುವು ಎಂಬುದಾಗಿ ಇಲ್ಲಿ ತಿಳಿಸುವಂತದ್ದಾಗಿದೆ. Because our warfare is not physical or carnal, that is why we need to understand which are the armors that we need to keep with us. ನಾವು ಉಪಯೋಗಿಸುತ್ತಿದ್ದಂತ ಆಯುಧಗಳು ಶಾರೀರಿಕವಾದವುಗಳು ಕೆಟ್ಟವುಗಳು ಆಗಿರುವುದರಿಂದ ಈಗ ನಾವು ಉಪಯೋಗಿಸಬೇಕಾಗಿರುವಂತ ಆಯುಧಗಳು ಯಾವುವು ಎಂಬುದನ್ನ ನಾವು ಯೋಚಿಸಬೇಕಾಗಿದೆ. So verse 13, Ephesians 6 verse 13 onwards, 13 says, therefore take up the whole armor of God that you may be able to withstand in the evil day, and having done all to stand. 13ನೇ ವಚನದಿಂದ ಹೇಳ್ತಾನೆ, ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. So God is telling us here, don't fight between brothers and sisters, brothers or sisters. Don't fight between yourselves. ದೇವರ ವಾಕ್ಯದಲ್ಲಿ ದೇವರು ಹೇಳ್ತಾನೆ, ನೀವು ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಯುದ್ಧ ಮಾಡಬೇಕಾಗಿಲ್ಲ. Don't fight between father and son or mother and daughter. Don't fight. ತಂದೆ ತಾಯಿ ಅಥವಾ ಮಕ್ಕಳ ಮೇಲೆ ನಾವು ಯುದ್ಧ ಮಾಡಬೇಕಾಗಿಲ್ಲ. Don't fight between pastor and believers. Don't fight. ಬೋಧಕರ ಜೊತೆಗೆ ಸಭಿಕರ ಜೊತೆ ಯುದ್ಧ ಮಾಡಬೇಡ. Don't fight with your neighbor. ನಿಮ್ಮ ನೆರೆಯವರ ಜೊತೆಯಲ್ಲೂ ಕೂಡ ಜಗಳಕ್ಕೆ ಹೋಗಬೇಡ. So verse 14 says, stand therefore having guarded your waist with truth, having put on the breastplate of righteousness. ಅದರಿಂದ 14ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರವನ್ನು ನೆಟ್ಟಿಕೊಂಡು ನಿಲ್ಲಿರಿ. So here, if I have to read from verse 14 to 18, of course, it gives me the armors that I need to wear. 13ರಿಂದ 14ರಿಂದ 18 ವರ್ಷದ ತನಕ ನಾವು ಓದುವಾಗ ಇಲ್ಲಿ ಸರ್ವಾಯುಧಗಳ ಬಗ್ಗೆ ನಮಗೆ ತಿಳಿಸುವಂತದ್ದಾಗಿದೆ. So here, let us just take 1 minute to see that particular passage to understand which are the armors it is talking about. Number 1, can somebody read that? What is that first armor that we need to bear? ಮೊದಲನೆಯ ಒಂದು ಆಯುಧ ಯಾವುದು? ಯಾರಾದ್ರೂ ಹೇಳ್ತೀರಾ? Truth. It's a belt of truth. Yes, that's the first one. Yes, the belt of truth is the first one. Yes, my dear brothers and sisters, the devil is a liar and the father of all lies, but we need to fight against lie with truth, because Jesus is the truth. ಮೊದಲನೇ ಆಯುಧ ಎಂಬುದಾಗಿ ಹೇಳುವಾಗ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ಎಂಬುದಾಗಿ ಹೇಳುವಾಗ ಆ ಸತ್ಯವು ಯೇಸು ಕ್ರಿಸ್ತನೇ ಆಗಿದ್ದಾನೆ. So our war is against lies. So we need to fight lie, not with another lie, but with truth. ನಮ್ಮ ಈ ಹೋರಾಟವು ಸುಳ್ಳಿನ ಮೇಲೆ ಅಸತ್ಯದ ಮೇಲೆ ಇರುವುದರಿಂದ ನಾವು ಹೋರಾಡಬೇಕಾಗಿರುವುದು ಸತ್ಯದ ಮುಖಾಂತರವಾಗಿ. So we need to be guarded our waist with truth. ನಮ್ಮ ಮಾರ್ಗಗಳನ್ನ ಸತ್ಯವೆಂಬ ನಡುಕನ್ನ ಕಟ್ಟಿಕೊಂಡು ನಾವು ಕಾಯಬೇಕಾಗಿದೆ. So Jesus says, I am the way, the truth and life. ಯೇಸು ಸ್ವಾಮಿಯು ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. So when we wear or guard ourselves with truth, then Christ should
be within us. ನಾವು ಸತ್ಯವನ್ನ ಅಂಗೀಕಾರ ಮಾಡಿಕೊಂಡು ಸತ್ಯದ ಮಾರ್ಗದಲ್ಲಿ ನಡೆಯುವಾಗ ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಇರುವಂತವನಾಗಿದ್ದಾನೆ. And we should be children of God. ನಾವು ದೇವರ ಮಕ್ಕಳಾಗಿರುವಂತವರಾಗಿದ್ದೇವೆ. If you're not a child of God, you cannot live in truth. You will definitely live in lie, because devil is the father of all lies. ನಾವು ದೇವರ ಮಕ್ಕಳಾಗದೆ ಹೋಗಿದ್ದರೆ ನಾವು ಸತ್ಯದಲ್ಲಿ ನಿಲ್ಲುವುದಿಲ್ಲ, ನಡೆಯುವುದಿಲ್ಲ, ಸುಳ್ಳಿನ ಜೊತೆಗೆ ನಡೆಯುವಂತರಾಗಿರ್ತೇವೆ. ಸುಳ್ಳಿನ ಮೂಲ ಪುರುಷನು ಸೈತಾನನಾಗಿದ್ದಾನೆ. So the moment you accept the Lordship of Christ, when Christ comes into your life, the truth is in you. ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳುವಾಗ ಕ್ರಿಸ್ತನು ನಿಮ್ಮೊಳಗೆ ಬರುವಂತವನಾಗಿದ್ದಾನೆ. ಸತ್ಯವು ನಿಮ್ಮಲ್ಲಿ ನೆಲೆಗೊಳ್ಳುವಂತದ್ದಾಗಿರುತ್ತದೆ. So the first armor that we need to wear is the belt of truth. ಅದರ ಮೊದಲನೇದಾಗಿ ನಾವು ಉಪಯೋಗಿಸಬೇಕಾದಂತ ಆಯುಧವು ಸತ್ಯವೆಂಬ ನಡುಕಟ್ಟು ಎಂಬುದನ್ನ ನಾವು ನೋಡುತ್ತೇವೆ. And if we look at there, the second armor that we need to take is having put on the breastplate of righteousness. ಎರಡನೇ ಆಯುಧ ಎಂಬುದಾಗಿ ಹೇಳುವಾಗ ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳಬೇಕು. The breastplate of righteousness is very much needed for us. ನೀತಿ ಎಂಬ ವಜ್ರ ಕವಚವು ನಮಗೆ ಬಹಳ ಅತ್ಯವಶ್ಯವಾಗಿದೆ. Yes, we need to be doing the right thing. ಹೌದು, ನಾವು ಸರಿಯಾದದ್ದನ್ನೇ ಮಾಡಬೇಕಾದವರಾಗಿದ್ದೇವೆ. Because Matthew 5:16 talks about it, that let your light so shine before men that they may see your good deeds and praise your Father in heaven. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಸ್ವಾಮಿ ಹೇಳ್ತಾರೆ, ನಿಮ್ಮ ಕ್ರಿಯೆಗಳು ಅನ್ಯರ ಮಧ್ಯದಲ್ಲಿ ಶುದ್ಧವಾಗಿರಲಿ, ನಿಮ್ಮ ಕಾರ್ಯಗಳನ್ನು ನೋಡಿ ನಿಮ್ಮ ತಂದೆಯಾದ ದೇವರನ್ನ ಅವರು ಘನಪಡಿಸಲಿ ಎಂಬುದಾಗಿ. So we need to be wearing the breastplate of righteousness and do what is right. ಆದುದರಿಂದ ನಾವು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡವರಾಗಿ ಸರಿಯಾದದ್ದನ್ನೇ ಮಾಡುವಂತವರಾಗಿರಬೇಕಾಗಿದೆ. And we need to also be having the gospel of peace. ನಾವು ಕೂಡ ಈ ಒಂದು ಸುವಾರ್ತೆಯೆಂಬ ಸಮಾಧಾನವನ್ನ ಹೊಂದಿದವರಾಗಿರಬೇಕಾಗಿದೆ. Gospel of peace, my dear brothers and sisters. ಸಮಾಧಾನದ ವಿಷಯವಾದ ಸುವಾರ್ತೆಯು ನಮ್ಮಲ್ಲಿ ಇರಬೇಕಾಗಿದೆ. Most of the time the gospel of prosperity is preached to people, not the gospel of peace. ಅನೇಕ ಸಾರಿ ಅಭಿವೃದ್ಧಿಯ ವಿಷಯವಾದ ಸುವಾರ್ತೆಯನ್ನ ಜನರಿಗೆ ಸಾರುವುದುಂಟು, ಆದರೆ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನ ಸಾರುತ್ತಿಲ್ಲ. Most of the time we all are talking more about all these things which Jesus has referred in Matthew chapter 6 verse 33. We talked about the all other things and not the kingdom of God and his righteousness. ಅನೇಕ ಸಾರಿ ಈ ವಿಷಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಎಲ್ಲವುಗಳನ್ನ ಬಿಟ್ಟು ದೇವರ ರಾಜ್ಯಕ್ಕೆ ತವಕ ಪಡಿರಿ ಎಂಬುದಾಗಿ. But Jesus Christ himself has emphasized and told, seek first the kingdom of God and his righteousness, and all other things will be added to you. ಕ್ರಿಸ್ತರು ಹೀಗೆ ಹೇಳುವಂತರಾಗಿದ್ದಾರೆ, ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡಿರಿ, ಅವುಗಳೆಲ್ಲವೂ ನಿಮಗೆ ಕೊಡಲ್ಪಡುವುದು ಎಂಬುದಾಗಿ. So the gospel of peace needs to be preached, not the gospel of prosperity. ಆದುದರಿಂದ ಸುವಾರ್ತೆ ವಿಷಯವಾದ ಸಮಾಧಾನದ ವಿಷಯವಾದ ಸುವಾರ್ತೆ ಸಾರಬೇಕಾಗಿದೆ ಹೊರತು ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಸುವಾರ್ತೆ ಅಲ್ಲ. And when the Prince of Peace, Lord Jesus Christ, is in us, definitely we would preach the gospel of peace to the people. ಸಮಾಧಾನಕ್ಕೆ ಒಡೆಯನಾದಂತ ಕರ್ತನು ನಮ್ಮ ಜೊತೆಯಲ್ಲಿ ನಮ್ಮ ಹೃದಯದಲ್ಲಿದ್ದರೆ ನಾವು ಕೂಡ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ಮಾತ್ರ ಸಾರುವಂತವರಾಗಿರುತ್ತೇವೆ. And also we need to have the shield of faith. ಜೊತೆಗೆ ನಾವು ನಂಬಿಕೆ ಎಂಬ ಗುರಾಣಿಯನ್ನ ಹಿಡಿದುಕೊಳ್ಳುವಂತವರಾಗ್ತೇವೆ. So shield of faith should be there in us.
ನಂಬಿಕೆ ಎಂಬ ಗುರಾಣಿಯು ನಮ್ಮಲ್ಲಿ ಇರಬೇಕಾಗಿದೆ. And if I ask you, what is the definition of faith, by the way, as per Hebrew chapter 11 verse 1? ಇಬ್ರಿಯ ಪತ್ರಿಕೆಯ 11ನೇ ಅಧ್ಯಾಯ 1ನೇ ವಚನದ ಪ್ರಕಾರವಾಗಿ ನಂಬಿಕೆ ಅಂದ್ರೆ ಏನು? Faith ಕಣ್ಣಿಗೆ is being, ಕಾಣದವುಗಳನ್ನ faith is being sure of things hoped for and certain of things which we cannot see. ನಾವು ಕಣ್ಣಿಗೆ ಕಾಣದೆ ನೋಡದೆ ಇರುವಂತವುಗಳ ಮೇಲೆ ಭರವಸೆ ಇಡುವಂತದ್ದೇ ನಂಬಿಕೆಯಾಗಿದೆ. So we need to have shield of faith. ಆದುದರಿಂದ ನಾವು ನಂಬಿಕೆ ಎಂಬ ಗುರಾಣಿಯನ್ನ ಹಿಡಿದುಕೊಳ್ಳಬೇಕಾಗಿದೆ. And let us have faith on that Christ who emphasized and told, all authority has been given to me in heaven and earth. He has told, so let us have faith on that Jesus. ಭೂಪರಲೋಕಗಳಲ್ಲಿರುವ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳಿದಂತ ಯೇಸು ಕ್ರಿಸ್ತನ ಆ ಒಂದು ಭರವಸೆಯ ನಂಬಿಕೆ ಎಂಬ ಗುರಾಣಿಯನ್ನ ನಾವು ಹಿಡಿದುಕೊಳ್ಳಬೇಕಾಗಿದೆ. And that faith will help us in our spiritual warfare. ಆ ಒಂದು ಗುರಾಣಿಯ ಮುಖಾಂತರವಾಗಿ ಈ ಆತ್ಮೀಯವಾದ ಹೋರಾಟದಲ್ಲಿ ನಾವು ಜಯವನ್ನ ಹೊಂದಲು ಸಾಧ್ಯವಾಗುವಂತದ್ದಾಗಿದೆ. So the first one is belt of truth, second one is breastplate of righteousness, third one is gospel of peace, and fourth one is shield of faith. Then what is the fifth one? ಐದನೆಯದನ್ನ ನಾವು ನೋಡುವಾಗ ಮೊದಲನೇದು ಸತ್ಯವೆಂಬ ನಡುಕಟ್ಟು, ಎರಡನೇದು ನೀತಿ ಎಂಬ ವಜ್ರ ಕವಚ, ಮೂರನೇದು ಸಮಾಧಾನದ ವಿಷಯವಾದ ಸುವಾರ್ತೆ, ನಾಲ್ಕನೇದು ನಂಬಿಕೆ ಎಂಬ ಗುರಾಣಿ, ಐದನೇ ವಿಷಯ ಯಾವುದಾಗಿರಬಹುದು? And the fifth one is the sword of the Spirit, which is the word of God. ಐದನೇದು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. Yes, last week we were pondering on that let the word of Christ dwell in you richly. ಕಳೆದ ವಾರ ದೇವರ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಬೇಕೆಂಬ ವಿಚಾರವನ್ನ ಕಲಿತೆವು. Let the word of Christ dwell in you richly. ದೇವರ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ನೆಲೆಸಬೇಕಾಗಿದೆ. And that's what Psalm 1 talks about, that he whose delight is in the law of the Lord and meditates it day and night. ಅದನ್ನೇ ತಾನೇ ಕೀರ್ತನೆಗಾರನು 1ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯಾವನಾದರೂ ಧರ್ಮಶಾಸ್ತ್ರವನ್ನು ಹಗಲು ಇರುಳು ಓದಬೇಕೆಂಬುದಾಗಿ. That's why psalmist writes there and tells there that I have hidden your word in my heart that I might not sin against you. ಅದಕ್ಕಾಗಿ ಕೀರ್ತನೆಗಾರನು ಬರೀತಾನೆ, ನಾನು ಪಾಪ ಮಾಡದಂತೆ ನಿನ್ನ ವಾಕ್ಯಗಳನ್ನ ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂಬುದಾಗಿ. Then Timothy writes there and tells that all scripture is inspired by God and it is useful for teaching the truth, rebuking error, correcting faults, giving instructions for right living. ತಿಮೋಥೆಯನು ಬರೀತಾನೆ, ಬರೆದಿರುವ ಪ್ರತಿಯೊಂದು ಧರ್ಮಶಾಸ್ತ್ರವು ಮನುಷ್ಯನ ತಿದ್ದುಪಾಟಿಗೂ ನೀತಿ ಶಿಕ್ಷೆಯು ಉಪಯುಕ್ತವಾಗಿ ಕೊಡಲ್ಪಟ್ಟಿದೆ, ಇದರ ಮುಖಾಂತರವಾಗಿ ಮನುಷ್ಯನು ಸಕಲ ಸನ್ನದ್ಧನಾಗುವನು ಎಂಬುದಾಗಿ. Psalmist writes there in Psalm 119 verse 9, how can a young man clear his paths? By living according to your word. ಕೀರ್ತಿಗಾರ ಬರ್ತಾನೆ, ಕೀರ್ತನೆ 119ನೇ ಅಧ್ಯಾಯ 8ನೇ ವಚನದಲ್ಲಿ, ಯೌವನಸ್ಥನ ಯಾವ ರೀತಿಯಲ್ಲಿ ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳಬಹುದು ಧರ್ಮಶಾಸ್ತ್ರವನ್ನ ಕೇಳುವ ಮುಖಾಂತರವಾಗಿ ಎಂಬುದಾಗಿ. And we need to have the word of God, word of Christ in us richly. ಆದ್ರಿಂದ ದೇವರ ವಾಕ್ಯವು ಸಮೃದ್ಧಿಯಾಗಿ ನಮ್ಮಲ್ಲಿ ತುಂಬಿಕೊಳ್ಳಬೇಕಾಗಿದೆ. When the devil came to Jesus Christ also, that time he did not open any of the sword, but it was the sword of the word of God. ಯೇಸು ಸ್ವಾಮಿಯ ಬಳಿಗೆ ಸೈತಾನ ಬರುವಾಗ ಯೇಸು ಕ್ರಿಸ್ತನು ಯಾವುದೇ ಕತ್ತಿಯನ್ನು ಉಪಯೋಗಿಸದೆ ದೇವರ ವಾಕ್ಯ ಕತ್ತಿಯಿಂದಲೇ ಆತನನ್ನು ಸೋಲಿಸಿದನು ಎಂಬುದನ್ನು ನೋಡ್ತೇವೆ. All the three occasions Jesus referred to the word of God. 3 ಸಂದರ್ಭಗಳಲ್ಲಿಯೂ ಯೇಸು ಕ್ರಿಸ್ತನು ದೇವರ ವಾಕ್ಯವನ್ನೇ ಉಪಯೋಗಿಸಿದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. So he did not say that I have the power, I have the power, I have the power, but he said it is written, it is written, it is written in the word of God. ಕ್ರಿಸ್ತನು ನಾನು ಬಲವುಳ್ಳವನಾಗಿದ್ದಾನೆ, ನನಗೆ ಶಕ್ತಿ ಇದೆ, ನನಗೆ ಶಕ್ತಿ ಇದೆ ಎಂಬುದಾಗಿ ಹೇಳಿಲ್ಲ, ಬದಲಾಗಿ ಇದು ಬರೆಯಲ್ಪಟ್ಟಿದೆ 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 ಎಂಬುದಾಗಿ ಹೇಳಿದನು. And we also, as a follower of Christ, family of God, should have the sword of the word of God.
ನಾವು ಕೂಡ ಕ್ರಿಸ್ತನ ಹಿಂಬಲಕರಾಗಿ ದೇವರ ಕುಟುಂಬದವರಾಗಿದ್ದುಕೊಂಡು ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಬೇಕಾಗಿದೆ. And what is the last one that we need to be having? ಕೊನೆಯದಾಗಿ ನಾವು ಯಾವುದನ್ನು ಹೊಂದಿರಬೇಕು? Praying always with all prayers and supplications in spirit. ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾಗಿ ನಾವು ಪ್ರಾರ್ಥನೆ ಮಾಡಬೇಕು. Unceasing prayer. ಎಲ್ಲಾ ಸಮಯಗಳಲ್ಲಿ. We might pray most of the time for ourselves, but we don't intercede for many of others. ನಾವು ನಮ್ಮ ಸಲುವಾಗಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಿರಬಹುದು, ಆದರೆ ಬೇರೆಯವರ ಸಲುವಾಗಿ ಅಲ್ಲ. We might pray for our requirements, our needs, but we don't pray for others' needs. ನಾವು ನಮ್ಮ ಅವಶ್ಯಕತೆಗಳ ಕುರಿತಾಗಿ ಪ್ರಾರ್ಥಿಸುವಂತವರಾಗಿರ್ತೇವೆ, ಆದರೆ ಇತರರ ಸಮಸ್ಯೆ ಕೊರತೆಗಳ ಬಗ್ಗೆ ನಾವು ಪ್ರಾರ್ಥಿಸುತ್ತಿರುವುದಿಲ್ಲ. May I remind you that small kids were taught like that, no? Whenever they pray, God bless my father, bless my mother, bless my brother, sister, bless me. Jesus' name, Amen. We teach them that way. ನಾವು ಅನೇಕ ಸಾರಿ ಮಕ್ಕಳಿಗೆ ಈ ರೀತಿಯಾಗಿ ಪ್ರಾರ್ಥನೆ ಕಲಿಸ್ತೇವೆ. ದೇವರೇ ನನ್ನನ್ನ ಆಶೀರ್ವಾದ ಮಾಡು, ಅಪ್ಪನ ಆಶೀರ್ವಾದ ಮಾಡು, ಅಮ್ಮನ ಆಶೀರ್ವಾದ ಮಾಡು, ಆಮೇನ್ ಎಂಬುದಾಗಿ. And where are the others there? ಅಲ್ಲಿ ಬೇರೆಯವರೆಲ್ಲ ಇದ್ದಾರೆ. So from the childhood itself, we are teaching our children only to pray for our needs. We are not talking or teaching them to intercede for others. ನಾವು ಚಿಕ್ಕವರಾಗಿರುವಾಗ ಮಕ್ಕಳಿಗೆ ಕೇವಲ ನಮ್ಮ ಕುರಿತಾಗಿ ಪ್ರಾರ್ಥಿಸುವುದನ್ನ ಮಾತ್ರ ಕಲಿಸ್ತೇವೆ ಹೊರತು ಬೇರೆಯವರ ಪರವಾಗಿ ನೆರೆಯವರ ಹಿತಕ್ಕಾಗಿ ಪ್ರಾರ್ಥಿಸುವುದನ್ನ ನಾವು ಕಲಿಸುವುದಿಲ್ಲ. One day I was just when we moved on to our house, and we were going outside from our house, and then that time my younger daughter could see that across the road there were some slum dwellers who were living there. ನಾವು ಮನೆ ಬಿಟ್ಟು ಹೊರಗೆ ಹೋಗುವಂತ ಸಮಯದಲ್ಲಿ ನನ್ನ ಕಿರಿಯ ಮಗಳು ನಮ್ಮ ಪಕ್ಕದ ನೆರೆಯವರಾಗಿ ವಾಸಿಸುತ್ತಿರುವಂತ ಆ ಸ್ಲಮ್ ಜನರ ಬಗ್ಗೆ ಗಮನ ಹರಿಸಿದಳು. So they were just putting some tents like that, and polythene covers and all were kept there, and then they were living there. ಅಲ್ಲಿ ಅವರು ಒಂದು ಸಣ್ಣ ಹಟ್ಟಿಯನ್ನ ಮಾಡಿಕೊಂಡು ಅದರ ಮೇಲೆ ಆ ಪ್ಲಾಸ್ಟಿಕ್ ಕವರ್ ಅನ್ನ ಹಾಕಿಕೊಂಡು ಅದರಲ್ಲಿ ವಾಸ ಮಾಡ್ತಾ ಇದ್ರು. And she asked me that question, Papa, how nicely we are living in our house. How much of difficulties these people might be going through living outside there, for cold or rain or any of the insects might come in. That's what she was telling me. ಅದನ್ನ ನೋಡಿ ಆಕೆ ಹೇಳ್ತಾಳೆ, ಪಾಪ ನಾವು ಇಲ್ಲಿ ಇಂಥ ಒಂದು ಒಳ್ಳೆ ಮನೆಯಲ್ಲಿ ಇದ್ದೇವೆ, ಆದ್ರೆ ಆ ಜನರು ಅಂತ ಒಂದು ಬಡತನದಲ್ಲಿ ಅಂತ ಒಂದು ಮನೆಯಲ್ಲಿ ಇದ್ದುಕೊಂಡು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಎಂತ ಕಷ್ಟಗಳನ್ನ ಎದುರಿಸುತ್ತಿರಬಹುದು ಎಂಬುದಾಗಿ ನನ್ನನ್ನು ಪ್ರಶ್ನಿಸಿದರು. And that gave me an opportunity to tell my daughter, yes, my dear daughter, they are in difficulties, so we need to pray for them so that God would provide a house for them as well as He has provided one to us. ಆ ಒಂದು ಸಂದರ್ಭವನ್ನ ನಾನು ಉಪಯೋಗಿಸ್ಕೊಂಡು ನನ್ನ ಮಗಳಿಗೆ, ಹೌದು ಮಗಳೇ, ಅವರಿಗೋಸ್ಕರ ನಾವು ಒಳ್ಳೆಯ ಮನೆಯನ್ನ ಕೊಡು ದೇವರು ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ ಎಂಬುದಾಗಿ ತಿಳಿಸಿದ್ದೇನೆ. My dear brothers and sisters, we need to have unceasing prayer. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಎಲ್ಲಾ ಸಮಯದಲ್ಲಿ ಪ್ರಾರ್ಥಿಸುವುದು ಯುಕ್ತವಾಗಿದೆ. We need to pray for ourselves, definitely. I'm not saying no, but it should not be limited to pray for ourselves only. ನಮಗಾಗಿ ನಾವು ಪ್ರಾರ್ಥಿಸುವುದು ಸರಿ, ಅದನ್ನ ಬೇಡ ಅಂತ ಹೇಳುವುದಿಲ್ಲ, ಆದರೆ ಅದು ಮುಂದುವರಿದ ಭಾಗವಾಗಿ ಇತರರಿಗಾಗಿಯೂ ಪ್ರಾರ್ಥಿಸುವಂತದ್ದಾಗಿರಬೇಕಾಗಿದೆ. We should pray for neighbors, we should pray for our church, we should pray for the kingdom of God. ನಮ್ಮ ಪ್ರಾರ್ಥನೆಯಲ್ಲಿ ಇತರರಿಗಾಗಿ, ದೇವರ ಸೇವೆಗಾಗಿ, ಸಭೆಗಾಗಿ ಪ್ರಾರ್ಥಿಸುವಂತವರು ನಾವು ಆಗಿರಬೇಕಾಗಿದೆ. I really thank God for such opportunity, because yesterday when I was in my office,
I got a call. ನನಗೂ ದೇವರಿಗೆ ಸ್ತೋತ್ರ ಹೇಳ್ತೇನೆ. ನೆನ್ನೆ ಒಂದು ಸುಂದರವಾದಂತ ಕರೆಯುವಿಕೆ ನನ್ನ ಕಚೇರಿಗೆ ಬಂತು. I was sitting in my office and I was working. ನಾನು ಕೆಲಸ ಮಾಡ್ತಾ ಕುಳಿತಿರುವಂತ ಸಮಯದಲ್ಲಿ One phone call comes and I do not know who the person is. ಒಂದು ಫೋನ್ ಕರೆ ಬರ್ತದೆ. ಅದು ಯಾರೆಂಬುದಾಗಿ ನನಗೆ ಗೊತ್ತಿಲ್ಲ. He tells me that I'm Amit and I got your number and I'm calling you that you should pray for me. ಅವ್ರು ಹೇಳ್ತಾರೆ, ನಾನು ಅಮಿತ್ ಎಂಬುದಾಗಿ, ನಿಮ್ಮ ಒಂದು ನಂಬರ್ ನನಗೆ ಸಿಕ್ತು, ನಿಮಗೆ ಕರೆ ಮಾಡಿದ್ದೇನೆ, ನೀವು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. I'm having my body is aching and I'm having difficulties and I want you to pray for me. ನನಗೆ ಮೈಕೈ ನೋವಿದೆ, ನಾನು ತೊಂದರೆಯಲ್ಲಿದ್ದೇನೆ, ನನಗೋಸ್ಕರ ಪ್ರಾರ್ಥನೆ ಮಾಡಿ. I could have easily told him, well, I am sitting in my office right now. Please come to the church and I will pray for you. ನಾನು ಅವ್ರಿಗೆ ಹೇಳ್ಬೋದಾಗಿತ್ತು, ನಾನು ಕೆಲಸದಲ್ಲಿದ್ದೇನೆ, ನೀವು ನಮ್ಮ ಸಭೆಗೆ ಆಲಯಕ್ಕೆ ಬಂದರೆ ನಾನು ಅಲ್ಲಿ ನಿಮಗೆ ಪ್ರಾರ್ಥನೆ ಮಾಡಬಹುದು ಎಂಬುದಾಗಿ. Most of the time we say that we are in so and so place and we cannot do that prayer right now. ಕೆಲವು ಸಾರಿ ನಾವು ಹೀಗೆ ಹೇಳ್ತೇವೆ, ಹೇಳುವುದುಂಟು, ನಾನು ಯಾವುದೋ ಒಂದು ಕೆಲಸದ ಮೇಲೆ ಇದ್ದೇನೆ, ನಾನು ಈಗ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ. But the Holy Spirit guided me to pray for him then and there over the phone. ಆದ್ರೆ ಪವಿತ್ರಾತ್ಮನು ಆ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡುವಂತೆ ನನಗೆ ತಿಳಿಸಿದನು. And I just prayed a small prayer for him. ನಾನೊಂದು ಸಣ್ಣ ಪ್ರಾರ್ಥನೆಯನ್ನು ಆತನಿಗೋಸ್ಕರ ಮಾಡಿದ್ದೇನೆ. And then he tells me, sir, please tell me where you're worshiping so that I will come and pray with you in your church. ಅದಾದ ಮೇಲೆ ಆತನಿಗೆ ಹೇಳಿದನು, ಸರ್, ನೀವು ಎಲ್ಲಿ ಆರಾಧನೆ ಮಾಡ್ತೀರಿ, ದಯಮಾಡಿ ತಿಳಿಸಿ, ನಾನು ಅಲ್ಲಿ ಬಂದು ನಿಮ್ಮೊಟ್ಟಿಗೆ ಪ್ರಾರ್ಥನೆಯಲ್ಲಿ ಭಾಗಿಯಾಗ್ತೇನೆ ಎಂಬುದಾಗಿ. And not only me, but me and my wife, we both will come and we will pray with you. ನಾನು ಮಾತ್ರವಲ್ಲ, ನನ್ನ ಕುಟುಂಬ ಮಕ್ಕಳು ಕೂಡ ಬಂದು ನಿಮ್ಮೊಟ್ಟಿಗೆ ಪ್ರಾರ್ಥಿಸುತ್ತೇವೆ ಎಂಬುದಾಗಿ. We need to pray unceasingly, my dear brothers and sisters. We need to pray so that the kingdom of God would establish. ನಾವು ಬೇರೆಯವರಿಗಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರ ರಾಜ್ಯವು ಅಭಿವೃದ್ಧಿ ಆಗುವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. We need to wear the belt of truth. ನಾವು ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಬೇಕಾಗಿದೆ. The breastplate of righteousness. ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳಬೇಕಾಗಿದೆ. Need to have the gospel of peace. ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸಬೇಕಾಗಿದೆ. Should have the shield of faith. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಬೇಕಾಗಿದೆ. The sword of the word of God. ಪವಿತ್ರಾತ್ಮನು ಕೊಡುವಂತಹ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಬೇಕಾಗಿದೆ. And have the unceasing prayer. ಎಲ್ಲಾ ಸಮಯಗಳಲ್ಲಿ ಪ್ರಾರ್ಥಿಸುವಂತವರಾಗಿರಬೇಕಾಗಿದೆ. Why we should have that? ಇದನ್ನ ಯಾಕೆ ನಾವು ಹೊಂದಿರಬೇಕು? Romans 8:37. Let's read that. ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 37ನೇ ವಚನವನ್ನು ನಾವು ಓದಿಕೊಳ್ಳೋಣ. Romans 8:37. 8ನೇ ಅಧ್ಯಾಯ 37ನೇ ವಚನ. What's written there? ಏನ್ ಹೇಳ್ತದೆ? ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. So here in my English Bible it is written, yet in all these things we are more than conquerors through him who loved us. ಈ ಕಾರಣಗಳಿಂದ ನಾವು ಎಲ್ಲವನ್ನ ಜಯಿಸಿದಂತವರಿಗಿಂತ ಪೂರ್ಣ ಜಯಶಾಲಿಗಳಾಗಿರ್ತೇವೆ ಎಂಬುದಾಗಿ ಹೇಳ್ತದೆ. We need to have this full armor with us because God expects us to be more than conquerors. ಈ ಎಲ್ಲಾ ಒಂದು ಆಯುಧಗಳು ನಮ್ಮಲ್ಲಿರುವಾಗ ದೇವರು ನಮ್ಮಿಂದ ಜಯಶಾಲಿಗಳನ್ನಾಗಿರುವುದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಎಣಿಸುವಂತವನಾಗಿದ್ದಾನೆ. And remember, God has promised to us in Isaiah chapter 54 verse 17, no weapon formed against you shall prosper. ದೇವರ ವಾಕ್ಯ ಭಾಗದಲ್ಲಿ ಯೆಶಾಯನ ಬರೆದಂತ ಪ್ರವಾದನೆ 54ನೇ
ಅದೇದಲ್ಲಿ ಹೇಳ್ತಾನೆ, ನಿನಗೆ ವಿರುದ್ಧವಾಗಿ ಯಾವ ಆಯುಧಗಳು ಕೂಡ ಜಯಿಸಲಾರವು ಎಂಬುದಾಗಿ. So no weapon whatsoever formed against you shall prosper. And so God is encouraging us so that we would equip ourselves with the full armor of God. ನಿನ್ನನ್ನು ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು ಎಂಬುದಾಗಿ ಹೇಳ್ತಾನೆ. ಯಾಕಂದ್ರೆ ದೇವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಮಗೆ ಜಯವನ್ನು ಕೊಡುವಂತನಾಗಿದ್ದಾನೆ. And God has promised us that we would be more than conquerors. ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ, ನಾವು ಜಯಶಾಲಿಗಳಾಗಿರುತ್ತೇವೆ ಎಂಬುದಾಗಿ. So my dear brothers and sisters, we are not children of the devil but the children of God. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸೈತಾನನ ಮಕ್ಕಳಲ್ಲ, ದೇವರ ಮಕ್ಕಳಾಗಿದ್ದೇವೆ. We are not the children of the devil but the children of God, and that is why our enemy the devil has constantly waging war against us. ನಾವು ಸೈತಾನನಿಗೆ ಸಂಬಂಧಪಡುವವರಾಗಿರದೆ ದೇವರಿಗೆ ಸಂಬಂಧಪಟ್ಟಂತ ಮಕ್ಕಳಾಗಿರುವುದರಿಂದ ಸೈತಾನನು ನಿರಂತರವಾಗಿ ನಮ್ಮ ಮೇಲೆ ಯುದ್ಧವನ್ನ ಸಾರಿದ್ದಾನೆ. And that is why we, in order to have that war, we need to have the full armor of God, and we need to fight the battle, because God wants that we should be more than conquerors. ಆದುದರಿಂದ ನಾವು ಜಯಶಾಲಿಗಳಾಗುವುದಕ್ಕಾಗಿ ದೇವರು ಕೊಡುವಂತಹ ಸರ್ವಾಯುಧಗಳನ್ನು ಧರಿಸಿಕೊಂಡು ಸೈತಾನನ ಎದುರಿಸಿ ಸೋಲಿಸಿ ನಾವು ಜಯಶಾಲಿಗಳಾಗಬೇಕೆಂಬುದು ದೇವರ ಚಿತ್ತವಾಗಿದೆ. May God help us and bless us so that in and through whatever that we do, we may glorify God and win the war, wage the war and win the war, because God expects us to be the conquerors. ಆದುದರಿಂದ ನಾವು ದೇವರು ಕೊಡುವ ಆಯುಧಗಳನ್ನ ಧರಿಸಿಕೊಂಡವರಾಗಿ ಈ ಲೋಕದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಎಂತ ಸಮಯದಲ್ಲಿ ಆದರೂ ಸೈತಾನನ ಆಕ್ರಮಣಗಳನ್ನ ಎದುರಿಸಿ ಸಂಪೂರ್ಣ ಜಯಶಾಲಿಗಳಾಗಿ ನಿಲ್ಲುವಂತೆ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. May God bless us and help us to wage this war and become conquerors. ದೇವರು ಈ ಯುದ್ಧದಲ್ಲಿ ನಾವು ಜಯಶಾಲಿಗಳಾಗುವಂತೆ ನಮ್ಮನ್ನು ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. God bless us all. ದೇವರ ಮೇಲೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಪಾಸ್ಟರ್. ಉತ್ತಮವಾದಂತಹ ಒಂದು ಸಂದೇಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಫಾರ್ ದ ಗುಡ್ ಮೆಸೇಜ್. ಗಾಡ್ ಬ್ಲೆಸ್ ಯು. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಯಾವುದಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ತಿಳಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಪಾಸ್ಟರ್ ನಮಸ್ಕಾರ. ನಮಸ್ಕಾರಮ್ಮ. ಪಾಸ್ಟರ್, ಮೈಸೂರಲ್ಲಿ ತಮ್ಮ ಹೆಂಡತಿ ಮತ್ತು ಅವ್ರ ಕೆಲ್ಸದಕ್ಕೆ ಎಲ್ಲರಿಗೂ ವೈರಲ್ ಫೀವರ್ ಆಗಿದೆ ಪಾಸ್ಟರ್. ದಯವಿಟ್ಟು ಪ್ರಾರ್ಥನೆ ಮಾಡ್ರಿ. Alan Beulah. ಸಾವಿತ್ರಮ್ಮ. ಓಕೆ. ಆಲನ್ ಬ್ಯೂಲ್ ಅವರ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ವೈರಲ್ ಫೀವರ್ ಆಗಿದೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಹಿರಿಯರಂತ ಚಿನ್ನಪ್ಪ ಅವರು ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊತೇನೆ. ಇದ್ದೀರಾ ಚಿನ್ನಪ್ಪ? ಓಕೆ. ಪಾಸ್ಟರ್ ಜಾನ್ಸನ್ ಯೇಸುದಾಸ್. ಎಸ್ ಸರ್. ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ವಿಜ್ಞಾಪನೆಗಳು ಹೇಗಿವೆ? ಮೈಸೂರಲ್ಲಿ ಆಲನ್ ಬ್ಯೂಲ್ ಅವರ ಕುಟುಂಬ, ಅವರು ವೈರಲ್ ಫೀವರ್ಗೆ, ಮಕ್ಕಳು, ತಂದೆ ತಾಯಿ, ಅವ್ರ ಮನೆ ಕೆಲಸದವರು ಕೂಡ ವೈರಲ್ ಫೀವರ್ ಆಗಿ ಜ್ವರದಲ್ಲಿ ಬಾಳುತ್ತಿದ್ದಾರೆ. ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದ ಕೇಳ್ಕೊಂಡಿದ್ದಾರೆ. ಜೊತೆಗೆ ಸಹೋದರಿ ರೇಖಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಮತ್ತು ಮಂಜುಳಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಮತ್ತು ಸ್ವಲ್ಪ ಪೆನ್ ತಗೋತಾ ಇದೀನಿ ಸರ್, ಒಂದು ನಿಮಿಷ. ತಗೊಳ್ಳಿ. ಫಸ್ಟ್ ಮೈಸೂರು ಏನ್ ಹೇಳಿದ್ರಿ ಸರ್? ಆಲನ್ ಬ್ಯೂಲಾ ಅವರ ಕುಟುಂಬಕ್ಕಾಗಿ. ಆಲನ್ ಬ್ಯೂಲಾ. ಓಕೆ. ಎರಡನೇದು ಸಹೋದರಿ ರೇಖಾ ಅವರಿಗಾಗಿ.
ಆರೋಗ್ಯ ಅಂತೀರಾ? ಆರೋಗ್ಯಕ್ಕಾಗಿ, ಮಂಜುಳಮ್ಮ ಅವರ ಆರೋಗ್ಯಕ್ಕಾಗಿ, Okay. ಮತ್ತು ರೋಜಾ ಅವರ ಆರೋಗ್ಯಕ್ಕಾಗಿ. ಓಕೆ. ಆಯ್ತು. ತಿಮ್ಮಯ್ಯ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಮತ್ತೆ ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಸೋದರ ರವಿ ಬಳ್ಳಾರಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ, ಅವ್ರ ವಿಜ್ಞಾಪನೆಗಳನ್ನ ನೆನೆಸ್ಕೊಳ್ರಿ. ಜೊತೆಗೆ ಅನೇಕರು ಕಾರಣಾಂತರಗಳಿಂದ ಈ ಕೂಟಗಳಲ್ಲಿ ಭಾಗವಹಿಸುತ್ತಿದ್ದವರು ಈಗ ಸಂಪೂರ್ಣವಾಗಿ ಅವರು ನೆಲೆಸಿದ್ದಾರೆ. ಅವರು ಮತ್ತೆ ಈ ಕೂಟಗಳಲ್ಲಿ ಜಾಯಿನ್ ಆಗುವಂತೆ ದೇವರು ಅವ್ರ ಜೊತೆಯಲ್ಲಿ ಮಾತನಾಡಲಿ ಮತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಜನರು ಈ ಕೂಟಗಳಲ್ಲಿ ಭಾಗಿಯಾಗುವಂತೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ ಸರ್, ದಯಮಾಡಿ ಎಲ್ಲರೂ ನಮ್ಮ ಸಭೆಯಲ್ಲಿ ಒಬ್ಬರು ವಿನೀತ್ ಅಂತ ಹೇಳಿ ಒಬ್ಬ ಹಿಂದೂ ಹುಡುಗ ಸಡನ್ಲಿ ಆಗಿ ಆತ ನಡ್ಲಿಕ್ಕೆ ಬರ್ತಾ ಇಲ್ಲ, ಚರ್ಚಿಗೆ ಬರ್ತಾ ಇದ್ದ 1 ತಿಂಗಳಿಂದ ನಡೀತಾ ಇಲ್ಲ. ವಿನೀತ್ ಅಂತ ಹೇಳಿ ಅವ್ರಿಗಾಗಿ ನಂಜುಂಡ ಅಂತ ಇವರೆಲ್ಲ ಹಿಂದೂ ಜನ, ಅವ್ರಿಗೋಸ್ಕರ ಪ್ರಾರ್ಥನೆ ನಂಜುಂಡ ಸ್ವಾಮಿ ಫ್ಯಾಮಿಲಿ ವಿನೀತ್ ಪ್ರಾರ್ಥನೆ ಮಾಡೋಣ. ಮತ್ ದೇವರು ಇವರೆಲ್ಲರೂ ಆಶೀರ್ವಾದ ಮಾಡಿ. ನಂಜುಂಡ ಸ್ವಾಮಿ ಪ್ರಾರ್ಥನೆಗೆ ಹೋಗೋಣ. ಸರ್ವಶಕ್ತನೇ, ಜಗತ್ತಿನ ರಕ್ಷಕನೇ, ಯೇಸುವಿನ ಪರಿಶುದ್ಧ ನಾಮ ಸ್ತೋತ್ರಿಸುತ್ತೇವೆ. ಜೀವಳ ದೇವರೇ, ನಾವು ಕೇಳೋದಕ್ಕಿಂತ ಮುಂಚಿತವಾಗಿ ಸ್ವಾಮಿ ನಮ್ಮೆಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಿನಗೆ ಗೊತ್ತು ತಂದೆ. ಆದರೆ ನಿನ್ನ ಒಂದು ಇಚ್ಛೆ ಎಂದರೆ ನಾವೆಲ್ಲರೂ ಯಾವಾಗಲೂ ನಿನಗೆ ಪ್ರಾರ್ಥನೆ ಮೂಲಕ ವಿಜ್ಞಾಪನೆ ಮಾಡ್ಬೇಕೆಂಬ ಉದ್ದೇಶಕ್ಕಾಗಿ ಸ್ವಾಮಿ ನಮ್ಮನ್ನು ಪ್ರಾರ್ಥನೆ ಮಾಡಲಿಕ್ಕೆ ನೀನು ಹೇಳಿ, ಅದಕ್ಕಾಗಿ ನಾವು ನಿನ್ನ ಹೆಸರ ಮೇಲೆ ಪ್ರಾರ್ಥನೆ ಮಾಡ್ತೇವೆ. ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ನೀನೇ ಈ ಒಂದು ಎಚ್ಚರವಿದ್ದು ಪ್ರಾರ್ಥಿಸುವಂತಕ್ಕಂಥ ಆತ್ಮಿಕ ಮನ್ನದ ಜೂಮ್ ಆ್ಯಪ್ ಅನ್ನು ಆಶೀರ್ವಾದ ಮಾಡು ಸ್ವಾಮಿ. ತಂದೆ, ಇಲ್ಲಿವರೆಗೆ ನಿಮ್ಮ ಸೇವಕರು ಪಾಸ್ಟರ್ ಪ್ರದೀಪ್ ಅವರ ಮೂಲಕ ಬಂದಂತ ಸಂದೇಶಕ್ಕಾಗಿ ಸ್ತೋತ್ರಿಸುತ್ತೇವೆ. ಸೈತನು ನಮ್ಮ ವೈರಿಯಾಗಿದ್ದಾನೆ, ಅವನಿಗೆ ನಾವು ನಮ್ಮ ಸ್ವಂತ ಶಕ್ತಿಯಿಂದ ನಾವು ಸೋಲಿಸ್ಲಿಕ್ಕೆ ಆಗಲ್ಲ ತಂದೆ, ನಿನ್ನ ವಾಕ್ಯದ ಬಲದಿಂದ ಸೋಲಿಸ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ನೀನೇ ಪ್ರದೀಪ್ ಪಾಸ್ಟರ್ನ ಆಶೀರ್ವಾದ ಮಾಡು, ಅವರ ಕುಟುಂಬ, ಅವರ ಸೇವೆಯನ್ನು, ಬೈಬಲ್ ಸೊಸೈಟಿಯನ್ನು ಆಶೀರ್ವಾದ ಮಾಡಬೇಕಾಗಿ ಬೇಡ್ತೇನೆ. ಹಾಗೆ ಈ ಸಮಯದಲ್ಲಿ ಆಲನ್ ಬೀಲೋ ಅವರಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ವೈರಲ್ ಫೀವರ್, ಜ್ವರ ಅವರ ಇಡೀ ಕುಟುಂಬಕ್ಕಿದೆ ಸ್ವಾಮಿ. ಅವರನ್ನು ಕನಿಕರಿಸು, ಆಶೀರ್ವಾದ ಮಾಡು, ಆರೋಗ್ಯ ಕೊಡದೆ ಪಡಿಸು. ರೇಖಾ ಅವರ ಸಿಸ್ಟರ್ ಕುಟುಂಬ ಮಕ್ಕಳಿಗಾಗಿ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ಮಂಜುಳಾ ಸಿಸ್ಟರ್ ಕುಟುಂಬಕ್ಕಾಗಿ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ರೋಜಿ ಅವರ ಕುಟುಂಬಕ್ಕೆ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ತಿಮ್ಮಯ್ಯ ಅವರ ಆರೋಗ್ಯಕ್ಕಾಗಿ ಅವರ ಕುಟುಂಬ ಮಕ್ಕಳಿಗೆ ಪ್ರಾರ್ಥನೆ ಮಾಡ್ತೇವೆ. ನೀನೇ ಅವರೆಲ್ಲರನ್ನು ಆಶೀರ್ವಾದ ಮಾಡು, ಆರೋಗ್ಯ ಭಾಗ್ಯ ಕೊಡದೆ ಪಡಿಸ್ತಂದೆ. ನೀನು ಆರೋಗ್ಯದಾಯಕನಾಗಿದೆ ಸ್ವಾಮಿ. ನೀನು ಹೇಳಿ ನನ್ನ ಆಜ್ಞೆಗಳು ಕೈಕೊಂಡು ನಡೆದ್ರೆ ಯಾವುದೇ ವ್ಯಾಧಿ ಬರದಂತೆ ನಾನು ತಡಿತೆ ಅಂತ ಹೇಳಿ ಸ್ವಾಮಿ. ಒಂದ್ ವೇಳೆ ನಮ್ಮಿಂದಾಗ್ಲಿ ಅವರಿಂದಲೇ ಯಾವ್ದಾದ್ರು ಪಾಪಗಳಾದಂತ ಪಕ್ಷದಲ್ಲಿ ಕ್ಷಮಿಸಿ ನಮ್ಮ ಪ್ರಾರ್ಥನೆ ಅಂಗೀಕಾರ ಮಾಡಿ ಇವರಿಗೆ ಆರೋಗ್ಯ ಕೊಡದೆ ಪಡಿಸು ಸ್ವಾಮಿ. ರವಿ ಬಳ್ಳಾರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವ್ರ ಸಭೆಗಾಗಿ, ಅವರ ಎಲ್ಲ ಸದಸ್ಯರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಚರ್ಚ್ ರಿಪೇರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವ್ರ ಸೇವೆಗೆ ಪ್ರಾರ್ಥನೆ ಮಾಡ್ತೇವೆ. ಅವ್ರನ್ನ ಆಶೀರ್ವಾದ ಮಾಡು. ಪ್ರೇಮ್ನಾಥ್ ಕೋಲ್ಕರ್ ಸರ್ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರ ಮಕ್ಕಳನ್ನು, ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ಈ ಒಂದು ಸಮಯದಲ್ಲಿ ವಿನೀತ್ ಮಗನಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಸೈತನ್ ಕುತಂತ್ರ ಸ್ವಾಮಿ, ಅವರು ಹಾಸ್ಪಿಟಲ್ ತೋಲ್ದು ಸಹ ಎಲ್ಲ ನಾರ್ಮಲ್ ಇದೆ, ಆದ್ರೆ 1 ತಿಂಗಳಿಂದ ಆತನು ನಡೀತಾ ಇಲ್ಲ ಸ್ವಾಮಿ. ತಂದೆ, ನೀನೇ ಆ ಮಗನನ್ನು ಕನಿಕರಿಸು, ಆತನಿಗೆ ಆಶೀರ್ವಾದ ಮಾಡು, ಅದ್ಭುತ ಮಾಡು, ಕೈಕಲ್ಲಲ್ಲಿ ಬಲ ಶಕ್ತಿ ಕೊಡದೆ ಪಲ್ಸು, ನಳ್ಳಿಕ್ ಬೇಕಂತ ಆಶೀರ್ವಾದ ಮಾಡ್ಬೇಕಾಗಿ ಬೇಡ್ತೇವೆ. ನಿನ್ನ ಮಹಿಮೆಗಾಗಿ ಈ ಒಂದು ಅದ್ಭುತ ನೀನು ಮಾಡು ಸ್ವಾಮಿ. ಕರ್ತನೆ, ನಾಮದೇವರು ನಂಜುಂಡ ಸ್ವಾಮಿಗಳಿಗೆ ಪ್ರಾರ್ಥನೆ ಮಾಡ್ತೇವೆ. ಅವ್ರು ಹಿಂದೂರು, ಅವ್ರಿಗೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಯನ್ನು ಬಗೆಹರಿಸು, ಆಶೀರ್ವಾದ ಮಾಡ್ತಂದೆ. ಈ ಸಮಯದಲ್ಲಿ ಕರ್ತನೆ, ಈ ಒಂದು ಆತ್ಮಿಕ ಮನ್ನ ಎಚ್ಚರಿಸಿ ಪ್ರಾರ್ಥಿಸ್ತಕ್ಕಂಥ ಒಂದು ಆ್ಯಪ್ಗೆ ಅನೇಕ ಸದಸ್ಯರು ಸ್ವಾಮಿ, ಮೊದಲು ರೆಗ್ಯುಲರ್ ಆಗಿ ಬರ್ತಕ್ಕಂಥವ್ರು ಇವಾಗ ಯಾವ ಕಾರಣಕ್ಕಾಗಿ ಬರ್ತಾರಲ್ಲ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಒಂದ್ ವೇಳೆ ಅವ್ರಿಗೆ ಸಮಸ್ಯೆ ಇದ್ದ ಸಮಯದಲ್ಲಿ, ಆರೋಗ್ಯ ಸಮಸ್ಯೆ ಇದ್ದ ಸಮಯದಲ್ಲಿ ನೀನು ಅವರನ್ನು ಆಶೀರ್ವಾದ ಮಾಡಿ ಅವ್ರ ಕರ್ತನೆ ಈ ಒಂದು ಜೂಮ್ ಆ್ಯಪ್ಗೆ ಸೇರಿ ನೀನು ವಾಕ್ಯ ಕೇಳ್ತಕ್ಕಂಥ ಅವಕಾಶ ಒದಗಿಸಬೇಕಾಗಿ ಬೇಡ್ತೇನೆ ತಂದೆ. ನೀನೇ
ಅವರನ್ನು ಆಶೀರ್ವಾದ ಮಾಡು, ಬಲಪಡಿಸು ಕರ್ತನೆ. ಇವತ್ತು 13 ಕುಟುಂಬಗಳು ನಾವು ನೋಡ್ತೇವೆ. ಈ ಒಂದು ನಡೆಸ್ತಕ್ಕಂಥ ಪಾಸ್ಟರ್ ಯಮರಾಜ್ ಸರ್ ಕುಟುಂಬ ಮಕ್ಕಳನ್ನು ಅವ್ರ ಸೇವೆಯನ್ನು ಆಶೀರ್ವಾದ ಮಾಡು. ಎಸ್.ಟಿ. ಸಾಲ್ಮನ್ ಸರ್ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ಸಹಾಯಕರಾಗಿದ್ದಂಥ ಚಿನ್ನಪ್ಪ ಸಾತ್ವಿಕ್ ಸರ್ ಕುಟುಂಬ ಮಕ್ಕಳಿಗೆ ಆಗಿ ಸಹಿತ ಅವರನ್ನು ಆಶೀರ್ವಾದ ಮಾಡು ತಂದೆ. ಅದೇ ತರವಾಗಿ ಹೇಮಲತಾ ಭಕ್ತರಾಜರಿಗೆ ಆಗಿ ಪ್ರಾರ್ಥನೆ ಮಾಡ್ತೀವಿ. ಅವ್ರ ಕುಟುಂಬನ ಆಶೀರ್ವಾದ ಮಾಡು. ಜಾನ್ ಡೇವಿಡ್ ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ಜೋಯಿತ್ ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ಲೋಕೇಶ್ ಅಂಕಲ್ ಕುಟುಂಬ ಮಕ್ಕಳನ್ನು ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡು ತಂದೆ. ಮಂಜುನಾಥ್ ಚಂದ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ಅವ್ರನ್ನ ಆಶೀರ್ವಾದ ಮಾಡು ಸ್ವಾಮಿ. ಕರ್ತನೆ ಪ್ರದೀಪ್ ಸರ್ ಕುಟುಂಬ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ವರಲಕ್ಷ್ಮಿ ಅವರ ಸಿಸ್ಟರ್ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ಯಶವಂತ್ ಅಮಗೋಳ್ ಸರ್ ಕುಟುಂಬ ಮಕ್ಕಳಿಗೆ ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶೀರ್ವಾದ ಮಾಡ್ಕೊಳ್ತೇನೆ. ಈ ಸಮಯದಲ್ಲಿ ತಂದೆ ನೀನೇ ಈ ಕೂಟದ ಆದಿ ನಡೆಸು. ಇವತ್ತು ಮಾಡ್ತಕ್ಕಂಥ ಲೋಕದ ಆದ್ಯಂತೆ ನಡೀತಕ್ಕಂಥ ಸಬ್ಬತ್ ಆರಾಧನೆಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಜಗತ್ತಿನಲ್ಲಿ GC ಅಧ್ಯಕ್ಷರನ್ನು ಎಲ್ಲ ಡಿವಿಷನ್ ಅಧ್ಯಕ್ಷರನ್ನೆಲ್ಲ ಟ್ರೆಜರ್ ಸೆಕ್ರೆಟರಿಯನ್ನು ಆರಿಸಿದ ತಂದೆ. ಅವರೆಲ್ಲರನ್ನು ನೀನು ಆಶೀರ್ವಾದ ಮಾಡು. ನಮ್ಮ ಸಭೆ ಸತ್ಯ ಸಭೆ ಇಡೀ ಜಗತ್ತಿನಲ್ಲಿ 2ನೇ ಸಭೆಯಾಗಿ ನೀನು ಆಶೀರ್ವಾದ ಮಾಡಿದಿ. ಮೊದಲನೇದು ರೋಮನ್ ಕ್ಯಾಥಲಿಕ್ ಸಭೆ, 2ನೇದಾಗಿ ಸೆವೆಂತ್ ಅಡ್ವೆಂಟ್ ಸಭೆಯಾಗಿ ನೀನು ಮಾಡಿದಿ. ಇಷ್ಟು ಬೇಗನೆ ಇಡೀ ಜಗತ್ತಿನಾದ್ಯಂತ ಈ ವಾಕ್ಯ ಸೆವೆಂತ್ ಡೇ ಸತ್ಯ ಸಭೆಯ ಸಬ್ಬತ್ತಿನ ಆರಾಧನೆ ಮಾಡ್ತಕ್ಕಂಥ ಸತ್ಯವನ್ನು ಇಡೀ ಜಗತ್ತಿಗೆ ತಿಳಿಸ್ಲಿಕ್ಕೆ ನೀನು ಸಹಾಯ ಮಾಡಿದ ತಂದೆ. ಇನ್ನು ಉಳಿದಂತೆ ಎಲ್ಲ ದೇಶಗಳಿಗೆ ನೀನು ವಾಕ್ಯ ಸಾರ್ಲಿಕ್ಕೆ ಸಹಾಯ ಮಾಡು. ವಿಶೇಷವಾಗಿ ನಮ್ಮ ಇಂಡಿಯಾ ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ಇಡೀ ಇಂಡಿಯಾಕ್ಕಾಗಿ ಸ್ವಾಮಿ ನಾವು ಪ್ರಾರ್ಥನೆ ಮಾಡುವಾಗ ನೀನೇ ನಮ್ಮ ಭಾರತ ದೇಶನ ಆಶೀರ್ವಾದ ಮಾಡು. ನಾಯಕರನ್ನ ಆಶೀರ್ವಾದ ಮಾಡು. ನಮ್ಮೆಲ್ಲ ಅಧಿಕಾರಿಗಳನ್ನ ಆಶೀರ್ವಾದ ಮಾಡು. ಸ್ಕೂಲ್ಗಳನ್ನು ಕಾಲೇಜುಗಳನ್ನು ಆಶೀರ್ವಾದ ಮಾಡು. ದೇಶದ ನಾಯಕರನ್ನು ರಾಜ್ಯದ ನಾಯಕರನ್ನು ಆಶೀರ್ವಾದ ಮಾಡಿ ತಂದೆ. ಎಲ್ಲರೂ ಯೇಸು ನಿಜವಾದ ದೇವರನ್ನು ನಂಬಿ ಸ್ವಾಮಿ ನಿನ್ನ ರಕ್ಷಣೆಗೆ ಬರ್ಲಿಕ್ಕೆ ಸಹಾಯ ಮಾಡ್ತಂದೆ. ಇವತ್ತು ನಡೀತಕ್ಕಂಥ ಸಬ್ಬತ್ತಿನ ಆರಾಧನೆಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ನಿನ್ನ ಸಬ್ಬತ್ ಆರಾಧನೆ ಮಾಡಿ ನಾವು ನಿನ್ನ ಮಕ್ಕಳಾಗುವಂತ ಸಹಾಯ ಮಾಡು. ನಿನ್ನ ವಾಕ್ಯ ಹೇಳ್ತದೆ, ನಾನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದೇನೆ. ನಿಮ್ಗೆ ನಾನು ನನ್ನ ಮಕ್ಕಳ ಗುರುತನ್ನು ಕೊಟ್ಟಿದ್ದೇನೆ. ದೇವರ ಮಕ್ಕಳ ಗುರುತು ಸಬ್ಬತ್ ಆರಾಧನೆ ಆಗಿದೆ. ಅದಕ್ಕಾಗಿ ಸೈತನ್ನ ಕುತಂತ್ರನ ಮಾಡಿ ಕರ್ತನೆ ಸಬ್ಬತ್ ಆರಾಧನೆ ಬದಲನೆ ಮಾಡಿ ತಂದೆ ಸಂಡೆ ಆರಾಧನೆ ತಂದಿದ್ದಾನೆ. ಅವನ್ನೆಲ್ಲ ಕುತಂತ್ರವನ್ನು ಯೇಸು ಕ್ರಿಸ್ತ ಬಂಧಿಸ್ತೇವೆ. ಯಾಕಂದ್ರೆ ನಾವು ಕೊನೆ ಕಾಲದಲ್ಲಿ ಗ್ರೇಟ್ ಕಾಂಟ್ರವರ್ಸಿ ಬಿಟ್ವೀನ್ ಸೈಟನ್ ಅಂಡ್ ಕ್ರೈಸ್ಟ್, ದೇವರ ಮಕ್ಕಳ ಮಧ್ಯದಲ್ಲಿ ಸೈತನ ಮಧ್ಯದಲ್ಲಿ ಹೋರಾಟ ನಡೀತಾ ಇದೆ ಸ್ವಾಮಿ. ಅವನು ಅನೇಕ ಸತ್ಯಗಳನ್ನು ಬದಲನೆ ಮಾಡಿದ್ದಾನೆ. ಮೂರ್ತಿ ಪೂಜೆ ತಂದಿದ್ದಾನೆ. 2ನೇ ಆಜ್ಞೆ ಬದಲನೆ ಮಾಡಿದ್ದಾನೆ. ರೋಮನ್ ಕ್ಯಾಥಲಿಕ್ ಮೂಲಕ ಅವ್ರು ಮೂರ್ತಿ ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮಿ. ನಾವು ಕರ್ತನೆ ನಿನ್ನ ಮಕ್ಕಳಾಗಿ ಸಬ್ಬತ್ ಆರಾಧನೆ ಮಾಡೋರಾಗಿ ಎಷ್ಟೇ ಕಷ್ಟ ಬಂದ್ರು ಸಹ, ಹಿಂಸೆಗಳು ಬಂದ್ರು ಸಹ ನಿಜವಾದಂತ ಕ್ರೈಸ್ತರಾಗಿ ಜೀವಿಸಿ ನೀನು ನಮಗೂ ಸಿದ್ಧತೆ ಮಾಡ್ತಕ್ಕಂಥ ಆ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ನಡೆಸು. ಅಲ್ಲಿವರೆಗೆ ನಮ್ಮ ಸೇವೆಗಳನ್ನು ಆಶೀರ್ವಾದ ಮಾಡು ತಂದೆ. ನಾವು ನಿನ್ನ ವಾಕ್ಯಕ್ಕಾಗಿ ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡುತ್ತಾ ಸಬ್ಬತ್ ಆರಾಧನೆ ಮಾಡ್ತಾ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಭಕ್ತರಾಗಿ ವಿಶ್ವಾಸಿಗಳಾಗಿ ಕ್ರೈಸ್ತರಾಗಿ ಜೀವಿಸಿ ಸ್ವಾಮಿ. ಸೈತನನ್ನು ಸೋಲಿಸಿ ಆ ನಿತ್ಯ ರಾಜ್ಯಕ್ಕೆ ನಮ್ಮನ್ನು ನಡೆಸಬೇಕಾಗಿ ಯೇಸು ಜೀವನದಲ್ಲಿ ಬೇಡ್ತೇನೆ ತಂದೆ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸಲು ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲ ಕೂಡಿ ಬಂದಿರುವಂತ ದೇವರ ಮಂದಿಯ ಸಂಗಡ, ಅವರ ಕುಟುಂಬ, ಮಕ್ಕಳು, ಬಂಧು ಬಳಗದವರ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಹಾಗೂ ಈ ದಿನ ಸಂದೇಶವನ್ನು ತಂದಂತ ಹಿರಿಯ ಬೋಧಕರಾದಂತ ಪಾಸ್ಟರ್ ಪ್ರದೀಪ್ ಕುಮಾರ್ ಸುನ ಅವರ ಕುಟುಂಬದ ಸಂಗಡ, ಹಾಗೂ ಸ್ವಾಮಿ ಪ್ರಾರ್ಥನೆ ಮಾಡಿದಂತ ನಿನ್ನ ಭಕ್ತರ ಸಂಗಡ, ನಮ್ಮೆಲ್ಲರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Once again, I thank Pastor Pradeep Kumar for giving this beautiful message from the Word of God. God bless him and his family and his ministry. Let us pray for him in our daily prayer. ನಾವೆಲ್ಲರೂ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಬೋಧಕರಂತ ಜಾನ್ಸನ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ.
ಕೂಡಿ ಬಂದಂತ ತಮ್ಮೆಲ್ಲರಿಗೂ ಆತ್ಮೀಯವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಪರಿಶುದ್ಧವಾದ ಸಂಪತ್ತಿನದ ಆರಾಧನೆಯಲ್ಲಿ ಕರ್ತನು ನಮ್ಮೆಲ್ಲರನ್ನ ನಡೆಸಲಿ, ಆಶೀರ್ವದಿಸಲಿ, ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ದೇವರ ವಾಕ್ಯದ ಬಲದಿಂದ ಲೋಕವನ್ನ ಜಯಿಸಲು ದೇವರು ನಮಗೆ ಶಕ್ತಿಯನ್ನು ನೀಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಂಘ ಸಾಲ ಪಾಠಗಳಲ್ಲಿ ಒಟ್ಟಾಗಿ ಸೇರಿ ಬರುವಂತೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಬೇಡುತ್ತಾ, ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಹಾಗೂ ಸಬ್ಬತ್ತಿನದ ಶುಭಾಶಯಗಳನ್ನು ಕೋರುವಂತನಾಗಿದ್ದೇನೆ. ಎಲ್ಲರಿಗೂ ಹ್ಯಾಪಿ ಸಾಬತ್. ದೇವರ ನಮ್ಮನ್ನು ಆಶೀರ್ವಾದ ಮಾಡಿ. Okay, thank you. Thank you so much for this opportunity. God willing, we will meet again next Saturday. Praise be to God. Thank you. ಹ್ಯಾಪಿ ಸಬ್ಬತ್ ಪ್ರದೀಪ್ ಸರ್, ನೈಸ್ Right. ಮೆಸೇಜ್. Praise God for that. Praise God for that. Thank you. ಎಲ್ಲರಿಗೆ ಹ್ಯಾಪಿ ಸಬ್ಬತ್ತಿನ ಶುಭಾಶಯಗಳು. Happy Sabbath. Thank you, Pastor. Yeah. Thank you. Yeah, it's my privilege. Thank you. Thank you. ಶುಭವಾಗಲಿ. ಮುಕ್ತಾಯ ಮಾಡೋಣ.